ಆತೇನ್ರಿ ಮಾತಾಜಿ ಮುಗಿತ್ರಿ? हरे कृष्णा। हरे कृष्णा। सरी का होत है? स्टार्ट से बता माता जी। हरे कृष्णा। जय राध माधव जय कुंज बिहारी, जय राग माधव जय कुंज बिहारी, जय गोपी जन वल्लभ गिरिवरधारी, जय गोपी जन वल्लभ गिरिवरधारी, गिरिवरधारी। यशोदनंदन ब्रज जनरंजन, यशोदनंदन ब्रज जनरंजन, यमुना तीर बनचारी, यमुना तीर बनचारी, जय राघव माधव जय कुंज बिहारी। हरे कृष्ण 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 हरे हरे, हरे राम 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 हरे हरे। ओम अज्ञानतिमिरान्धस्य मंगलाचरणे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपं कदा मह्यं ददाति स्वपादतीकम्। वन्देह श्रीगुरुर श्रीयुक्तपादकमलं श्रीगुरुर वैष्णवाच श्रीरूपं साग्रजात सहगुण रघुनाथान्वितं तं सजीवं साद्वैत सावधूतं परिजनसहितं कृष्ण चैतन्य देवं राधा कृष्ण पादनं सह गुण ललित श्री विशाखान्विताश्रम। नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामी इति नामिने। नमस्ते सरस्वती देवी गौरवाणी प्रचारिणी, निर्विशेष शून्यवादी पाशांत देशतारिणी। नमो महावंदनाय कृष्ण प्रेम प्रदायते कृष्णाय कृष्ण चैतन्य नामे गौरश्री नमः। हे कृष्णा करुणा सिंधु दीन बंधु जगतपते गोपेश गोपिका कांत राधा कांत नमस्ते। तप्त कांचन गौरंगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छकल्पतरुभ्यश्च कृपा सिंधु देवच पतितनां पावनेभ्यो वैष्णवो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। हरे कृष्ण माता जी, ದಂಡ ಪ್ರಣಾಮ। ಪ್ರಣಾಮ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಡಿವೋಟೀಸ್ ಎಲ್ಲ ಒಂದು 11 ಟೈಮ್ಸ್ ಚಾಂಟ್ ಮಾಡೋಣ. ಸ್ವರ್ಣಸ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ಗೋಸ್ಕರ. ಸೊ ಗುರು ಮಹಾರಾಜ್ ಒಂದು ಟ್ರೀಟ್ಮೆಂಟ್ ನಡೀತಾ ಇದೆ ಅವರಿಗೆ. ಸೊ ಹಾಗಾಗಿ ಒಂದು 11 ಟೈಮ್ಸ್ ಎಲ್ಲ ಡಿವೋಟೀಸ್ ಸ್ವರ್ಣಸ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ಗೋಸ್ಕರ 11 ಸರಿ ನಾವೆಲ್ಲರೂ ಒಂದ್ಸರಿ ಜಪ ಮಾಡೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ हरे 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 कृष्ण कृष्ण ಹರೇ हरे ರಾಮ हरे ರಾಮ हरे राम ಹರೇ हरे 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 ಕೃಷ್ಣ कृष्ण ರಾಮ कृष्ण ಹರೇ कृष्ण हरे राम राम ಕೃಷ್ಣ राम हरे हरे ಕೃಷ್ಣ कृष्ण कृष्ण ಹರೇ कृष्ण हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಧನ್ಯವಾದ ಜೋಡಿ. ಹರೇ ಕೃಷ್ಣ. ಮಹಾರಾಜ್ ಕಿ ಜೈ. ಕೃಷ್ಣ ಎಂಬುದರಲ್ಲಿ ಶ್ರೀಮತಿ ಜಯಪತಾಕ ಸ್ವಾಮಿ ನಮೋ ಆಚಾರ್ಯ ಪದಾಯ ನಿಧಾನ ಗೌರಿ ಕಥಾಮನ. ಓಕೆ ಓಕೆ, ನಾವು ಇಲ್ಲಿವರೆಗೂ 9ನೇ ಅಧ್ಯಾಯ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ. ಹರಿಕೃಷ್ಣ ಡಿವೋಟೀಸ್ಗೆ. ಇವತ್ತು ನಾವು 10ನೇ ಅಧ್ಯಾಯ ಶುರು ಮಾಡ್ತಿದೀವಿ. ಯಾರು ಹೇಳ್ತೀರಾ 10ನೇ ಅಧ್ಯಾಯದ ಹೆಸರು? ವಿಭೂತಿ ಯೋಗ, ಶ್ರೀ ಭಗವಂತನ ಐಶ್ವರ್ಯ. ಹಾ, ಭಗವಂತನ ಐಶ್ವರ್ಯ. ವೆರಿ ನೈಸ್ ಅಲ್ಲ. ಭಗವಂತನ ಐಶ್ವರ್ಯದ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊತೀವಿ. ಹೋದ ಅಧ್ಯಾಯದ ಹೆಸರು ಪರಮ ಗುಹ್ಯ ಜ್ಞಾನನ ನೋಡಿದೆ. ತುಂಬಾ ಇದೆಲ್ಲ ಯಾವ ಒಂದು ಭಾಗದಲ್ಲಿ ನೋಡ್ತಾ ಇರೋದು? ಕರ್ಮನ, ಭಕ್ತಿನ, ಜ್ಞಾನನ? ಜ್ಞಾನ. ಜ್ಞಾನನ. ಜ್ಞಾನ ಮತ್ತು ಭಕ್ತಿ ಯೋಗ ಭಕ್ತಿ ಯೋಗ ಈ ಜ್ಞಾನ. ಭಕ್ತಿ. ಓಕೆನಾ? ಇಲ್ಲಿ ನಮ್ಗೆ ಭಗವಂತ ಯಾವ ರೀತಿ ಭಕ್ತಿ ಮಾಡೋದ್ರಿಂದ ಅಲ್ವಾ, ಯಾವ ರೀತಿ ಭಗವಂತನ ಭಕ್ತಿ ಮಾಡ್ಬೇಕು, ಏನು ಪರಮ ಗುಹ್ಯ ಜ್ಞಾನ ಏನು, ಯಾವ ರೀತಿ ಶರಣ ಹೊಂದ್ಬೇಕು, ಯಾರಿಗ್ ನಾವು ಮನಸ್ಸು ಅರ್ಪಿಸ್ಬೇಕು ಅಲ್ವಾ. ಭಗವಂತನ ಮನಸ್ಸು ಅರ್ಪಿಸಿದ್ರೆ ಭಗವಂತ ಏನಂತಾನೆ? ಅನನ್ಯ ಚಿಂತಯಂತೋ ಮಾಂ ಅಲ್ವಾ. ಮನ್ಮನಾಭವ ಮದ್ಭಕ್ತೋ ಮಧ್ಯ ಜೀವ ನಮಸ್ಕರು ಅಲ್ವಾ. ಪತ್ರಂ ಪುಷ್ಪಂ ಫಲಂ ತೋಯಂ. ಹೌದಾ? ಸೊ ಒಳ್ಳೆ ಶ್ಲೋಕಗಳನ್ನ ನಾವು ನೋಡಿದ್ವಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಲ್ವಾ. ನನ್ ಭಕ್ತ ಯಾವತ್ತೂ ನಾಶಾಕ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಕೃಷ್ಣ. ಈಗ 10ನೇ ಅಧ್ಯಾಯದಲ್ಲಿ ನೋಡಿ ಏನ್ ಹೇಳ್ತಾರೆ. ಮೊದಲನೇ ಶ್ಲೋಕದಲ್ಲೇ ಇಷ್ಟು ಒಳ್ಳೆ ವಿವರಣೆ ಇದೆ ಕೃಷ್ಣ ಕೊಡ್ತಾನೆ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾನಾಯ ವಕ್ಷ್ಯಾಮಿ ಹಿತ ಕಾಮ್ಯಯ. ಅನುವಾದ ಓದ್ತಿರಾರು? ಹರಿಕೃಷ್ಣ. ಹರೇ ಕೃಷ್ಣ. ಅನುವಾದ ಶೀಲ ಪ್ರಪಾತ್ ಕಿ ಜೈ. ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು. ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಹರೇ ಕೃಷ್ಣ. ಅಲ್ವಾ? ಧನ್ಯವಾದ ಮಾತಾಜಿ. ಏನಂತ ಭಗವಂತ? ಮಹಾಬಾಹುವಾದ ಅರ್ಜುನನೇ ಮತ್ತೆ ಕೇಳು. ಕೇಳು ಅನ್ನೋದ್ರ ಕೃಷ್ಣ ಇಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ನೋಡಿ ಅಲ್ವಾ. ಶೃಣುಮೇ ಪರಮಂ ವಚಃ. ಶೃಣು, ಶ್ರವಣ ಅಲ್ವಾ. ಪರಮಂ ವಚ, ಏನ್ ಕೇಳಿಸ್ಕೊತಾ ಇದೀವಿ ನಾವು? ಪರಮ ವಚನ. ಏನೋ ಸಾಧಾರಣ ಮಾತುಗಳಲ್ಲ. ಭಗವಂತನ ಅತ್ಯುನ್ನತವಾದಂತ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇಲ್ಲಿ ಭಗವಂತ ಕೊಡ್ತಾ ಇರೋದು ನಮ್ಗೆ. ಹೌದಾ? ಏನಂತ ಮತ್ತೆ ಕೇಳು, ನೀವು ನನ್ನ ಪ್ರಿಯವಾದ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ಇವಾಗ 9ನೇ ಅಧ್ಯಾಯದಲ್ಲಿ ಗುಹ್ಯ ಜ್ಞಾನ ಕೊಟ್ಟ ಭಗವಂತ. ಗುಹ್ಯತಮ ಅಲ್ವಾ. ಇದಂ ಗುಹ್ಯತಮೇಗ ಇದಮುತ್ತಮ್ಮ ಯಾನಗ ಅಲ್ವಾ. ಇದಮುತ್ತಮ್ಮ ಯಾನಗ ಅಂತ ಹೇಳ್ತಾರೆ. ಇವಾಗ ಇನ್ನೂ ಒಂದು ಮುಖ್ಯವಾದಂತ ವಿಷಯ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಅಲ್ವಾ. ನಾನು ಈಗಾಗಲೇ ವಿವರಿಸುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ಇವಾಗ ನೀಡುತ್ತೇನೆ. ಭಗವಂತ ಜ್ಞಾನ ಕೊಡೋದಿಕ್ಕೆ ಸಿದ್ಧನಾಗಿದ್ದಾನೆ. ಭಗವಂತ ನಮ್ಮ ಅಂಧಕಾರನ ಹೋಗ್ಲಾಡ್ಸೋದಕ್ಕೋಸ್ಕರ ಸಿದ್ಧನಾಗಿದ್ದಾರೆ ಅಲ್ವಾ. ನಮಗೆ ಭಗವಂತನ ವಾಣಿ ಕೇಳಿಸ್ಕೊಳ್ಳೋದಿಕ್ಕೆ ಸಮಯ ತೆಗೆಯೋಕೆ ಕಷ್ಟವಾಗಿದೆ. ಅದನ್ನೇ ಹೇಳ್ತಾರೆ ಕೃಷ್ಣ. ಜಸ್ಟ್ ನಾವು ಕೇಳಿಸ್ಕೊಂಡ್ರೆ, ಕಿವಿ ತೆಕ್ಕೊಂಡು ಮನ್ಸ್ ತೆಕ್ಕೊಂಡು, ಅವಾಗ ನಮ್ಗೆ ಎಲ್ಲಾ ದಿವ್ಯ ಜ್ಞಾನ ಒಳಗಡೆ ಹೋಗತ್ತೆ. ಆ ಕಿವಿ ಮುಖಾಂತರ ಹೋಗತ್ತೆ. ಕಿವಿ ಮುಖಾಂತರ ಹೋಗಿ ನಮ್ಮ ಮನಸ್ಸು ಪರಿಶುದ್ಧ ಆಗತ್ತೆ ಅಲ್ವಾ. ಅವಾಗ ನಮ್ಮ ಮನಸ್ಸಿನ ದ್ವಾರ ತೆಗೆದ್ರೆ ಅವಾಗ ಕೃಷ್ಣ ಎಂಟರ್ ಆಗ್ಬೋದು. ಇವಾಗ ನಾವೆಲ್ಲಾ ಬಾಗ್ಲು ಹಾಕೊಂಡ್ಬಿಟ್ಟಿದೀವಿ. ಬೇಡಪ್ಪ 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 ಕೃಷ್ಣನ್ ಮಾತು ಬೇಡ ಅಲ್ವಾ. ಕೆಲವರದ್ದು ಕಿವಿ ಮುಚ್ಕೋತಾರೆ. ಕೃಷ್ಣನ್ ಮಾತು ಹೇಳೋದಾದ್ರೆ ಕಿವಿ ಮುಚ್ಕೋತಾರೆ. ಕಿವಿ ಮುಚ್ಕೊಂಡ್ರೆ ಕೃಷ್ಣ ಹೇಗ್ ಬರ್ತಾನೆ ನೋಡ್ರಿ ಅಲ್ವಾ. ಕೃಷ್ಣ ಬರ್ಬೇಕು ಅಂದ್ರೆ ಕಿವಿ ಒಳಗಡೆಯಿಂದಾನೆ ಬರ್ಬೇಕು. ಅವರ ಜ್ಞಾನದ ಮುಖಾಂತರ, ಅವನ ನಾಮದ ಮುಖಾಂತರ
ಅವಾಗಲೇ ನಮಗೆ ಅರ್ಥ ಆಗತ್ತೆ. ಸೊ ಇಲ್ಲಿ ನೋಡಿ ಭಗವಾನ್ ವಾಚದ ಬಗ್ಗೆ ಇಲ್ಲಿ ವಿವರಣೆ ಇದೆ ಅಲ್ವಾ. ನಾವೆಲ್ಲರೂ ಕೃಷ್ಣ ಸಾಧಕ ಪೇಪರ್ ಬರಿಬೇಕಾದ್ರೆ ನಾವೆಲ್ಲ ಬರ್ದಿದ್ದೀವಿ ಅಲ್ವಾ. ಭಗವಂತನ 6 ಶ್ರೇಷ್ಠವಾದಂತ ಐಶ್ವರ್ಯಗಳು ಏನಪ್ಪಾ ಅನ್ನೋದ್ರ ಬಗ್ಗೆ ಯಾರು ಹೇಳ್ತೀರಾ? ಭಗವಂತನ 6 ಐಶ್ವರ್ಯಗಳು. ಪೂರ್ಣ ಶಕ್ತಿ, ಪೂರ್ಣ ಕೀರ್ತಿ, ಐಶ್ವರ್ಯ, ಜ್ಞಾನ, ಸೌಂದರ್ಯ, ವೈರಾಗ್ಯ. ಇದು ಭಗವಂತನ 6 ಆಪುಲೆನ್ಸಸ್. ಅಫ್ಕೋರ್ಸ್ ಇದು ಈ 6 ಎಲ್ಲರಲ್ಲೂ ಇರುತ್ತೆ, ಆದ್ರೆ ಎಲ್ಲರಲ್ಲೂ ಮಿತಿಯಾಗಿರುತ್ತೆ. ಎಲ್ಲರಲ್ಲೂ ಸ್ವಲ್ಪ ಮಾತ್ರನೇ ಇರುತ್ತೆ. ಸೌಂದರ್ಯ ಇರ್ಬೋದು, ಬಟ್ ಕೃಷ್ಣನಷ್ಟು ಸೌಂದರ್ಯ ಎಲ್ಲ ಇರ್ಬೇಕು. ಯಾಕಂದ್ರೆ ನಾವೆಲ್ಲ ವಯಸ್ಸಾಗ್ತಾ ನಮ್ಮ ಸೌಂದರ್ಯ ಕಮ್ಮಿ ಆಗ್ಬಿಡುತ್ತೆ, ಹೌದಾ? ಚಿಕ್ಕವರೆಲ್ಲ ಇದ್ದಿದ್ದ ಸೌಂದರ್ಯ ಇವಾಗಿಲ್ಲ ಅಲ್ವಾ. ನಾವ್ ಅದೇ ಕನ್ನಡದಲ್ಲಿ ನೋಡ್ಕೊಂಡ್ರೆ ನಾವ್ ಅದಲ್ವೇ ಅಲ್ಲ, ಇವಾಗ ಎಲ್ಲ ಬದಲಾಗಿದೆ. ಸೊ ನಮ್ ಸೌಂದರ್ಯ ಶಾಶ್ವತ ಸೌಂದರ್ಯ ಅಲ್ಲ. ನಮ್ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ಕೃಷ್ಣ ಸಣ್ಣ ಮಗುದಲ್ಲೇ ಹುಟ್ಟಿದ ಮಗುನೇ ಅಲ್ವಾ. ಶಕಟಾಸುರನ್ನ ಯಾವ ತರ ಕೊಲೆ ಮಾಡಿದ್ದಾನೆ, ಎಷ್ಟೆಲ್ಲ ರಾಕ್ಷಸರುಗಳನ್ನ ಧ್ವಂಸ ಮಾಡಿದ್ದಾನೆ ಅಲ್ವಾ. ಅವನಷ್ಟು ಶಕ್ತಿಶಾಲಿ ಪ್ರಪಂಚದಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಗು ರೂಪದಲ್ಲೂ ಅವ್ನು ಭಗವಂತ ಅಂತ ನಿರೂಪಿಸಿದಾನ ಅಲ್ವಾ. ಯಾಕಂದ್ರೆ ನನ್ನ ಮಗುವಾಗಿ ಹುಟ್ಟಿದ ಮಾತ್ರಕ್ಕೆ ಒಂದು ಸಾಧಾರಣ ಮಗು ಅಲ್ಲ. ಸಾಧಾರಣ ಮಗು ಏನಾರು ಮಾಡಕ್ಕಾಗತ್ತಾ? ಹಾಗಾಗಿ ಅವ್ನು ಸಾಧಾರಣ ಜೀವಿ ಅಲ್ವೇ ಅಲ್ಲ. ಒಂದ್ ಮನುಷ್ಯ ರೂಪದಲ್ಲಿ ಬಂದ್ರು ಅವ್ನು ಭಗವಂತನೇ ಅಲ್ವಾ. ನೋಡಕ್ ಒಂದ್ ಮಗುವಾಗಿದ್ರು ಅವ್ನು ಭಗವಂತನೇ ಅಲ್ವಾ. ಬ್ರಹ್ಮ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಚಕ್ಮ ಕೊಟ್ಟಿದ್ದಾನೆ ಕೃಷ್ಣ. ಭಗವಂತನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಮತ್ತೆ ಇನ್ನೇನಿದೆ ಅಂತ ಹೇಳಿದ್ವಿ? ಪರಿಪೂರ್ಣ ಶಕ್ತಿ, ಸೌಂದರ್ಯ, ಐಶ್ವರ್ಯ, ವೆಲ್ತ್. ತುಂಬಾ ಶ್ರೀಮಂತರು ನೋಡಿದ್ರೆ ನಮ್ಗೆಲ್ರಿಗೂ ಅಟ್ರಾಕ್ಟ್ ಆಗುತ್ತೆ. ದೊಡ್ಡ ಕಾರು, ದೊಡ್ಡ ಮನೆ, ದೊಡ್ಡ ಬಟ್ಟೆ, ಸೂಟು, ಕೋಟು ಅಲ್ವಾ. ಐಶ್ವರ್ಯ. ಇಡೀ ಪ್ರಪಂಚ ಸೇರಿದ್ದು ಭಗವಂತನಿಗೆ ಅಲ್ವಾ. ಅಹಂ ಸರ್ವಸ್ಯ ಪ್ರಭು ಹೊಂದಿದ್ದಾನೆ. ನಾನೇ ಪ್ರಭು, ನಾನೇ ಸೃಷ್ಟಿಕರ್ತ. ಹಾಗಾಗಿ ಲಕ್ಷ್ಮೀಪತಿಯಾಗಿರಂತ ಭಗವಂತ, ಅವಳೆಲ್ಲ ಲಕ್ಷ್ಮಿ ಆಸ್ತಿ ಸೇರಿದ್ದು ಭಗವಂತಂದೆ, ನಾರಾಯಣಂಗೆ. ಹಂಗೆ ಅವನಿಗಾಗಿ ಅವನ ಹತ್ರ, ಯಾಕಂದ್ರೆ ಅವನು 16,108 ಪತ್ನಿಯರನ್ನ ಮದುವೆ ಮಾಡ್ಕೊಂಡಿದ್ರು. ಪ್ರತಿಯೊಂದು ರಾಣಿಗೂ, ಪ್ರತಿಯೊಂದು ಭಾರ್ಯಗೂ ಒಂದೊಂದು ಅರಮನೆ ಇತ್ತು ಅಲ್ವಾ. ನಾವು ಕೃಷ್ಣ ಬುಕ್ ಅಲ್ಲಿ ನೋಡಿದೀವಲ್ವಾ. ಅದು ಒಂದೊಂದು ಅರಮನೆನೂ ಏನು ಸಾಧಾರಣ ಮನೆಗಳಲ್ಲ ಅಲ್ವಾ. ಎಲ್ಲ ಮುತ್ತು ರತ್ನಗಳಿಂದ, ವೈಡೂರ್ಯಗಳಿಂದ ಎಲ್ಲ ಹೊಳಲ್ತಾ ಇತ್ತು ಅಲ್ವಾ. ಸ್ಪಾರ್ಕಲ್ ಆಗ್ತಾ ಇತ್ತು, ಹೊಡಿತಿತ್ತು. ಹಾಗಾಗಿ ಕೃಷ್ಣನ್ ತರ ಯಾರು ಇಮಿಟೇಟ್ ಮಾಡಕ್ ಆಗಲ್ಲ. ಕೃಷ್ಣ ತರ ಮದುವೆ ಆಗಿದ್ದಾನೆ ನಾನು ಆಗ್ತೀನಿ ಅಂತ ಇಲ್ಲಪ್ಪ. ನಮ್ಮ ಕಲಿಯುಗದ ವಾಸಿಯಾದ ಜನರುಗಳು, ಗಂಡಸ್ರುಗಳು ಮದುವೆ ಆದ್ರೆ ಗತಿ ಏನಾಗತ್ತೆ? ಒಂದು ಕೊಡಕ್ಕಾಗಲ್ಲ ಅವ್ರಿಗೆ. ಅಂತದ್ರಲ್ಲಿ 2 ಆಗ್ಲಿ 3 ಆಗ್ಲಿ 10 ಜನ ಆಗ್ಲಿ ಯಾರು ನೋಡ್ಕೊಳಕ್ ಆಗಲ್ಲ. ಅವ್ರಿಗೆ ಆ ಸಾಮರ್ಥ್ಯ ಇಲ್ಲ. ಸಾಧಾರಣ ಜೀವಿ ಏನ್ ಭಗವಂತನ ಇಮಿಟೇಟ್ ಮಾಡಕ್ಕಾಗತ್ತೆ? ಭಗವಂತನ ದಾರಿಯಲ್ಲಿ, ಭಗವಂತನ ಪ್ರತಿನಿಧಿಗಳ ದಾರಿಯಲ್ಲಿ ನಡಿಬೇಕೆ ವಿನಃ ಭಗವಂತ ಮಾಡೋದನ್ನ ನಾವು ಅನುಕರಿಸಬಾರ್ದು ಅಲ್ವಾ. ಅನುಸರಿಸ್ಬೇಕು ನಾವು ಅಲ್ವಾ. ಅವ್ರು ನಡೆದಿರೋ ದಾರಿದಲ್ಲಿ ನಾವು ಹೋಗ್ಬೇಕೆ ಹೊರತು ಅವ್ರು ಮಾಡಿದ ನಾವು ಕಾಪಿ ಹೊಡಿಬಾರ್ದು. ಮತ್ತೆ ಪೂರ್ಣ ಕೀರ್ತಿ, ಜ್ಞಾನ ವೈರಾಗ್ಯ ಅವತ್ತಿಗೆ ಕೀರ್ತಿ ವಿಷಯದ ಬಗ್ಗೆ ಹೇಳಿ. ಹೆಸರುವಾಸಿ ಹೌದಾ. ಭಗವಂತ ಎಲ್ರಿಗೂ ಗೊತ್ತು ಅಲ್ವಾ. ಕೃಷ್ಣ ಪರಮಾತ್ಮ ಅಂತ ಪ್ರತಿಯೊಬ್ರು ಹೇಳ್ತಾರೆ. ಬೇರೆ ಯಾವ ಹೆಸರು ತಗೊಳ್ಳಲ್ಲ. ಪರಮಾತ್ಮನ ಹಿಂದೆ ಬೇರೆ ಯಾವ ಹೆಸರು ಹಾಕಲ್ಲ ಅವ್ರು. ಎಲ್ರಿಗೂ ಗೊತ್ತು ಕೃಷ್ಣ ಪರಮಾತ್ಮ. ದೇಶದಲ್ಲೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಕೃಷ್ಣ ಮಾಡಿರೋ ರಾಸಲೀಲ ಗೊತ್ತು, ಕೃಷ್ಣ ಮಾಡಿರೋ ಬೆಣ್ಣೆ ಕದಿಯೋ ಕೆಲಸ ಗೊತ್ತು ಅಲ್ವಾ. ಪ್ರತಿಯೊಂದು ಲೀಲೆಗಳು ಎಲ್ರನ್ನೂ ಆಕರ್ಷಿಸುತ್ತೆ. ಈವನ್ ರಾಕ್ಷಸರನ್ನು ಆಕರ್ಷಿಸುತ್ತೆ. ಯಾಕೆ ದೇವತೆಗಳನ್ನೇ ಆಕರ್ಷಿಸ್ಬೇಕಾ? ರಾಕ್ಷಸರ ಮನ್ಸುಗಳು ಅವನಿಗೆ ಗೆಲ್ಲೋದಿಕ್ ಸಾಧ್ಯ. ಕೃಷ್ಣನಿಗೆ ಅವನು ಆತರ ಲೀಲೆಗಳನ್ನ ಮಾಡ್ತಾನೆ ಭಗವಂತ. ಹಾಗಾಗಿ ಅವನು ಇಡೀ ಪ್ರಪಂಚಕ್ಕೆ ಹೆಸರುವಾಸಿ. ಮತ್ತೆ ಜ್ಞಾನದಲ್ಲಿ ಏನು? ಭಗವಂತ ವೇದಾಂತ ಕೃತ್ವೇದ ವಿದೇವ ಚಾಹಂ ಅಂತಾರಲ್ವಾ. 15ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ
ವೇದೇಶ ಸರ್ವೇಶರಹಮೇವ ವೇದ್ಯೋ ಬಂದ್ರ ವೇದಾಂತ ಹೋಗುದು ನಮಸ್ಕಾರ. ವೇದಾಂತ ಕೃತ್ ಕೃತ್ ಅಂದ್ರೆ ಅಲ್ಲಿ ರಾಣಿಬೇನೂರು ಹೊಂಟಾರೇನ್ರಿ ವೇದಾಂತ ಕೃತ್ ಅಮಾಸೆ ಆದ್ಮೇಲೆ ಅಂದ್ರೆ ಹಬ್ಬ ಮುಗಿದ್ಮೇಲೆ ಹಬ್ಬ ಈ ಸಂಕ್ರಾಂತಿ ಮುಗಿದ್ಮೇಲೆ ಸಂಕ್ರಾಂತಿ ಮುಗಿದ್ಮೇಲೆ. ಸಂಕ್ರಾಂತಿಗೆ ಫಸ್ಟ್ ಸಂಕ್ರಾಂತಿ ಬಗ್ಗೆ ಆಮೇಲೆ ಮಾಡೋಣ ನಾವು. ಈಗ ಫಸ್ಟ್ ನಾವು ಕ್ರಿಸ್ತನ್ ಹಬ್ಬ ಮಾಡೋಣ ಮಾತಾಜಿ. ಫಸ್ಟ್ ಭಗವಂತ ಹೇಳಿದ್ರೆ ಕೇಳಿಸ್ಕೊಳ್ಳೋಣ ನಾವು, ಆಮೇಲೆ ನಾವು ಮಾಡೋಣ ಹಬ್ಬಗಳನ್ನ. ಓಕೆ, ಧನ್ಯವಾದ ಮಾತಾಜಿ, ವೇಟ್ ಮಾಡಿದೆ. ಅಲ್ವಾ ಜ್ಞಾನ ವೇದಾಂತ ಕೃತ್ವೇದ ವೇದವಾಚ. ವೇದಾಂತ ಅಲ್ವಾ, ನಾ ಎಷ್ಟೊಂದು ಹೇಳಿದ್ದೀನಿ. ವೇದಾಂತ ಕೊನೆ ಬಂದ್ಬಿಟ್ಟು ವೇದಾಂತ. ವೇದಾಂತ ಜ್ಞಾನ, ವೇದಾಂತದ ಪೂರ್ತಿ ಭಾಷೆ ಶ್ರೀಮದ್ ಭಾಗವತ ಅಲ್ವಾ. ಕೃಷ್ಣ ದ್ವೈಪಾಯನ ವ್ಯಾಸ ಆಗಿ ಬಂದಿರೋದು ಯಾರು? ಭಗವಂತ ಕೃಷ್ಣನ ಅವತಾರನೇ ಅವರು, ಶಕ್ತಿವೇಶ ಅವತಾರ. ಸೊ ಈವನ್ ಬ್ರಹ್ಮ ಜನ್ಮಾದಿಯಸ್ಯ ಇತರತಃ ಚಾರ್ತೇಶ ಅಭಿಜ್ಞಾಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಸೂಯಯ ತೇಜೋ ವಾರಿ ಮೃದಾ ಹೃದಯಂ ತಿಮಯೋ ಯತ್ಯಚ್ಚಿರೋ. ಆಮೇಲೆ ರಾಮನಾ ಸೇನ ಸದಾ ಗೃಹಸ್ಥ ಕೃಹಕಂ ಸತ್ಯಂ ಪರಂ ಧೀಮಹಿ ಅಲ್ವಾ. ಮೊದಲನೇ ಸ್ಕಂದ, ಮೊದಲನೇ ಅಧ್ಯಾಯ, ಮೊದಲನೇ ಶ್ಲೋಕ ಭಾಗವತ. ಸತ್ಯಂ ಪರಂ ಧೀಮಹಿ, ಇದು ಕೃಷ್ಣ. ಜನ್ಮಾದಿಯಸ್ಯ, ಜನ್ಮ ಇಲ್ಲದ ವ್ಯಕ್ತಿಯ ಅಲ್ವಾ. ವಿರಾಟ್ ಸ್ವರಾಟ್ ಚಾರ್ತೇಶ ಅಭಿಜ್ಞ ಸ್ವರಾಟ್ ಅಂದ್ರೆ ಪೂರ್ತಿ ಇಂಡಿಪೆಂಡೆಂಟ್. ಯಾವ್ದ್ರ ಮೇಲೂ ಭಗವಂತ ನಿರ್ಭರ ಆಗಿಲ್ಲ. ನಮಗೆ ಎಲ್ಲ ಲೈಟ್ ಬೇಕು, ಫ್ಯಾನ್ ಬೇಕು, ಬೆಳಕು ಬೇಕು, ಅಗ್ನಿ ಬೇಕು, ವಾಯು ಬೇಕು, ಎಲ್ಲ ಬೇಕು ನಮಗೆ. ಯಾವ್ದು ಇಲ್ಲ ಅಂದ್ರೆ ನಮ್ ಜೀವನ ಮಾಡಕ್ಕೆ ಆಗಲ್ಲ. ಭಗವಂತ ಯಾವ್ದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಎಲ್ಲ ಅವನ ಅಧೀನದಲ್ಲಿ ಇರೋದು. ಭಗವಂತ ಯಾಕೆ ಅದ್ರ ಮೇಲೆ ನಿರ್ಭರ ಆಗಿಲ್ಲ ಅಲ್ವಾ. ಸೊ ಪೂರ್ತಿ ಜ್ಞಾನದಲ್ಲಿ ಕೃಷ್ಣ ನಂಗೆ ದಾಟಕ್ಕೆ ಆಗಲ್ಲ, ಯಾರು ಮೀರ್ಸಕ್ಕಾಗಲ್ಲ. ಪೂರ್ತಿ 64 ಕಲೆಗಳನ್ನ ಕೃಷ್ಣ 64 ದಿನದಲ್ಲಿ ಕಲ್ತಿದ್ದಾನೆ ಅವ್ರ ಗುರುಗಳ ಹತ್ರ, ಸಂದೀಪ್ ಹತ್ರ. ಒಂದ್ ದಿವ್ಸಕ್ಕೆ ಒಂದ್ ಕಲೆ ಪೂರ್ತಿ ಪರ್ಫೆಕ್ಟ್. ನಾವು ಒಂದ್ ಕಲೆ ಕಲಿಯಕ್ಕೆ ಎಷ್ಟು ತಗೋತೀವಿ ಟೈಮು? ನನ್ ಮಗ ಮೃದಂಗ ಶುರು ಮಾಡ್ಕೊಡ ಕಲಿಯಕ್ಕೆ ಹೋದ್ ವರ್ಷ, ಹಂಗೆ ಟುಕು ನಡೀತಾ ಇದೆ ಕ್ಲಾಸ್. ಬಾರ್ಸೋ ಅಂದ್ರೆ ಕೈ ನೋವು ಅಂತಾನೆ, ಇಲ್ಲ ಇನ್ನೇನೋ ಹೇಳ್ತಾನೆ, ಆದ್ರೂ ಬಾರಿಸ್ತಾ ಇದ್ದಾನೆ. ಇವಾಗ ಒಂದಿಷ್ಟು ಕ್ಲಾಸ್ಗಳಾಗಿದೆ. ಇದು ನಮ್ಮ ಪರಿಸ್ಥಿತಿ, ನಮ್ ಸ್ಪೀಡ್. ಕೃಷ್ಣ ಹಂಗಲ್ಲ, ಒಂದ್ ದಿವ್ಸ ಒಂದ್ ಕಲೆ ಪೂರ್ತಿಯಾಗಿ ಬರ್ತದೆ. ಇಡೀ 64 ಕಲೆಗಳು 64 ದಿನದಲ್ಲಿ ಮುಗಿಸ್ಬಿಟ್ಟ. ಹೌದಾ? ಯಾವುದೇ ತಗೊಳ್ಳಿ, ಅವನಿಗೆ ಗೊತ್ತಿಲ್ಲದ ವಿಷಯ ಇಲ್ಲ ಕೃಷ್ಣನಿಗೆ. ಹಾಗೆ ಜ್ಞಾನದಲ್ಲಿ ಪರಿಪೂರ್ಣ ಇರೋಂಥ ವ್ಯಕ್ತಿ ಅಂದ್ರೆ ಭಗವಂತ. ಜ್ಞಾನ ಬಂದ ತಕ್ಷಣ ನಾವೇನ ಗೊತ್ತಿ, ನಾವೆಷ್ಟು ಗ್ರೇಟಪ್ಪ, ನಮ್ಗೆ ಎಷ್ಟೆಲ್ಲ ಗೊತ್ತಿದೆ ಅಲ್ವಾ. ನಾವ್ ಅದ್ರ ಬಗ್ಗೆ ಅಂಟ್ಕೊಂತ ನಮ್ಮ ಮೋಹ ಬಂದ್ಬಿಡುತ್ತೆ, ಗರ್ವ ಬಂದ್ಬಿಡುತ್ತೆ. ನಾವ್ ಓದಿರೋ ಡಿಗ್ರಿಗಳ ಬಗ್ಗೆ, ನಾವ್ ಓದಿರೋ ವಿದ್ಯಾಭ್ಯಾಸದ ಬಗ್ಗೆ, ಹೌದಾ, ನಾನು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಭಾವಿಸ್ತೀವಿ ಅಲ್ವಾ. ನಮ್ಮ ಸೋ ಕಾಲ್ಡ್ ಡೆಸಿಗ್ನೇಷನ್ ಇಂದ ನಾವು ಗುರುತಿಸ್ಕೊಂತೀವಿ. ನಾನು ಆಫೀಸಲ್ಲಿ ಯಾರು ಗೊತ್ತಾ? ನಾನೊಬ್ಬ ಮ್ಯಾನೇಜರ್, ನಾನೊಬ್ಬ ಲೀಡ್, ನಾನೊಬ್ಬ ಅದು, ನಾನೊಬ್ಬ ಇದು. ಅದು ನಾವು ಯಾರು ಅಲ್ವೇ ಅಲ್ಲ. ಅದ್ ಯಾವತ್ ಬೇಕಾದ್ರೂ ಬದಲಾಗತ್ತೆ ಅಲ್ವಾ. ಸೊ ಕೃಷ್ಣನಿಗೆ ಇಷ್ಟೆಲ್ಲ ಜ್ಞಾನ, ಐಶ್ವರ್ಯ, ಸಂಪತ್ತು, ಹೆಸರು ಏನಿಲ್ಲ ಅವನಿಗೆ. ಕಲೆಯಲ್ಲಿ ಎಲ್ಲ ಅವನು ಪಾಂಡಿತ್ಯತೆ ಅಲ್ವಾ. ಇದ್ರೂ ಕೂಡ ಅವನಿಗೆ ಯಾವ್ದ್ರ ಬಗ್ಗೆನೂ ಮೋಹನೇ ಇಲ್ಲ, ಅಟ್ಯಾಚ್ಮೆಂಟೇ ಇಲ್ಲ, ಪೂರ್ತಿ ವೈರಾಗಿ. ಇಷ್ಟು ಗುಣ ಹೆಂಗಿರಕ್ ಸಾಧ್ಯ ಒಬ್ಬ ಆರ್ಡಿನರಿ ವ್ಯಕ್ತಿಯಲ್ಲಿ? ಸಾಧಾರಣ ವ್ಯಕ್ತಿಯಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಎಲ್ಲರೂ ನೋಡಿದೀವ, ಕೇಳಿದೀವ? ಎಲ್ಲೂ ಇಲ್ಲ. ಎಲ್ಲ ದೊಡ್ಡ ಅಲ್ವಾ. ಬ್ರಹ್ಮ ಸೃಷ್ಟಿಕರ್ತ ಅಲ್ವಾ. ಬ್ರಹ್ಮನ್ಗೆ ಎಷ್ಟು ದೊಡ್ಡ ಗರ್ವ ಇದೆ. ನಾನ್ ಯಾರು ಅನ್ನೋದು ಗೊತ್ತಿಲ್ವಾ? ವೈಕುಂಠಕ್ಕೆ ಬಂದಾಗ ನಾನು ಬ್ರಹ್ಮದೇವ ಸೃಷ್ಟಿಕರ್ತ, ನಾನ್ ಬಂದಿದ್ದೀನಿ ಅಂತ ಹೋಗ್ಬಿಟ್ಟು ಹೇಳು ನೀನು ನಿಮ್ ಸ್ವಾಮಿಗೆ. ಹೌದಾ? ಇಷ್ಟೊಂದೆಲ್ಲ ಬ್ರಹ್ಮಾಂಡಗಳಿದೆ, ಯಾವ ಬ್ರಹ್ಮ ಅಂತ ಹೇಳ್ಬೇಕು? ಹೊರಗಡೆ ನೋಡ್ತಾ ಎಷ್ಟೆಲ್ಲ ಬ್ರಹ್ಮಗಳಿದೆ. ಬ್ರಹ್ಮದೇವರಿದ್ದಾರೆ. ಅವ್ರು 4 ತಲೆ ಇರೋರು ನಮ್ಮ ಭೂಮಂಡಲಕ್ಕೆ ಇರೋಂತ ಬ್ರಹ್ಮದೇವ್. ಬಾಕಿ 16 ತಲೆ ಇರೋರು ಇದ್ದಾರೆ, 8 ತಲೆಯವರು ಇದ್ದಾರೆ, 20 ತಲೆಯವರು ಇದ್ದಾರೆ. ಇವ್ರೆಲ್ಲ ಇದ್ದಾರ? ಆವಾಗ ಬ್ರಹ್ಮದೇವ್ಗೆ ಅರ್ಥ ಆಗತ್ತ ನನ್ನ ಪೊಸಿಷನ್ ಏನಪ್ಪ. ಇದು ನಮ್ಮ ಪರಿಸ್ಥಿತಿ. ನಾವು ಹಾಗೆ ಅಲ್ವಾ. ನಮ್ಗಿಂತ ಯಾರು ನೋಡ್ರೆ ಯಾರೋ ಇದಾರಪ್ಪ ನಮ್ಗಿಂತ ಮೇಲೆ. ಅಂದ್ರೆ ಕೃಷ್ಣನ್ ಗ್ರೇಟ್ನೆಸ್ ತಿಳ್ಕೊಂಡ್ರೆ ನಾವೆಷ್ಟು ಚಿಕ್ಕವರು ಅಂತ ನಮಗೆ ಗೊತ್ತಾಗತ್ತೆ
ನಾವೆಷ್ಟು ಸಣ್ಣ ವ್ಯಕ್ತಿ ಅಂತ. ನಮ್ಗೆಲ್ಲಾದ್ರಲ್ಲೂ ನಾವು ಸಣ್ಣತನ ಇದೆ ನಮ್ದು, ಮನ್ಸಲ್ಲೂ, ಬುದ್ಧಿದಲ್ಲೂ, ಗುಣದಲ್ಲೂ. ಇದು ಕೃಷ್ಣನ ಗ್ರೇಟ್ನೆಸ್. ಇದು ಕೃಷ್ಣನ್ ಗ್ರೇಟ್ನೆಸ್ ಅರ್ಥ ಮಾಡ್ಕೋಬೇಕು ನಾವು. ಅದೇ ಈ ಅಧ್ಯಾಯದಲ್ಲಿ ನಾವು ಅರ್ಥ ಮಾಡ್ಕೋ, ಭಗವಂತನ ಐಶ್ವರ್ಯ ಅಲ್ಲ, ಸಂಪತ್ತು, ಅವನ ಆಪುಲೆನ್ಸಸ್. ಅಫ್ಕೋರ್ಸ್ ಇದು 6 ಜೊತೆಗೆ ಇನ್ನು ಹಲವು ಇದೆ ಭಗವಂತನ ತಿಳ್ಕೊತೀವಿ ನಾವು ಈ ಅಧ್ಯಾಯದಲ್ಲಿ. ಸೊ ಇದೆಲ್ಲ ದೊಡ್ಡ ದೊಡ್ಡ ಋಷಿ ಮುನಿಗಳಾದಂತ ಪರಾಶರ ಮುನಿಗಳು ಅಲ್ವಾ, ನಾರದರ ತಂದೆ, ಇದನ್ನ ಅಂಡ್ ಎಷ್ಟೊಂದೆಲ್ಲ ಋಷಿ ಮುನಿಗಳು ಕೂಡ ಇದನ್ನ ಒಪ್ಪಿ ಇದನ್ನ ಘೋಷಿಸಿದಾರೆ. ಭಗವಂತ ಅಂದ್ರೆ ಎಲ್ಲ ಲಕ್ಷಣಗಳಿರ್ಬೇಕು ಪರಿಪೂರ್ಣವಾಗಿ, ಅವರೇ ಭಗವಂತ ಅನ್ಸ್ಕೊಳಕ್ ಸಾಧ್ಯ. ಐಶ್ವರ್ಯಸ್ಯ ಸಮಗ್ರಶ್ಚ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಶ್ಚೈವ ಸಮ್ಮಂ ಭಗ ಇತಿ ಗಣ. ಸೊ ಈ ಮೊದಲನೇ ಶ್ಲೋಕದ ಭಾವಾರ್ಥದಲ್ಲಿ ಯಾರು ಇದನ್ನ ಓದ್ತೀರಾ? 2ನೇ ಪ್ಯಾರ ಓದ್ತೀರಾ? ಹರೇ ಕೃಷ್ಣ. ಪ್ಯಾರಾನೇ ಇಲ್ವಾ? ಮಾತಾಜಿ ಏನು ಶ್ಲೋಕ ಓದ್ಬೇಕ್ರಿ? ಶ್ಲೋಕ ಬ್ಯಾಡ್ರಿ ಮಾತಾಜಿ, ಭಾವಾರ್ಥದಲ್ಲಿ ಪ್ಯಾರ. ಹಾ ಹೇಳ್ತೀನಿ. 2ನೇ ಶ್ಲೋಕ ಹೌದಲ್ರಿ? ಅಲ್ಲ ಅಲ್ಲ, ಹಾ 2ನೇ ಶ್ಲೋಕ ಅಲ್ಲ. ವನ್ನು ಕುರಿತು ಕೇಳಿದಷ್ಟು ಅಲ್ಲಿಂದ ಓದ್ಬೇಕು. ನಾನು ಓದ್ಲಾ? ನಾನೇ ಓದ್ತೀನಿ ನಿಮ್ಗೆ, ಅದು ಹುಡ್ಕೋದ್ ಕಷ್ಟ. ಕನ್ನಡದಲ್ಲಿ ಈ ತರ ಪ್ಯಾರ ಇಲ್ಲ, ಇಂಗ್ಲಿಷ್ ಅಲ್ಲಿ ಪ್ಯಾರ ಮಾಡಿದಾರೆ. ಓಕೆ. ಪರಮ ಪ್ರಭುವನ್ನು ಕುರಿತು ಕೇಳಿದಷ್ಟು ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಾಗುತ್ತಾನೆ. ಮನುಷ್ಯನು ಯಾವಾಗಲೂ ಪ್ರಭುವಿನ ವಿಷಯವನ್ನು ಭಕ್ತರ ಸಹವಾಸದಲ್ಲಿ ಕೇಳಬೇಕು. ಅದು ಅವನ ಭಕ್ತಿ ಸೇವೆಯನ್ನು ಹೆಚ್ಚಿಸುತ್ತದೆ. ಸರಿನಾ? ಕೃಷ್ಣ ಪ್ರಜ್ಞೆಯಲ್ಲಿರಲು ನಿಜವಾಗಿ ಕಾತರವಾಗಿರುವ ಭಕ್ತರ ಸಂಘದಲ್ಲಿ ಮಾತ್ರ ಪ್ರವಚನಗಳು ಸಾಧ್ಯ. ಭಗವಂತನ ಬಗ್ಗೆ ಕೇಳೋದಕ್ಕೆ ಯಾರು ತುಂಬಾ ಕಾತರತೆ ಇದೆಯೋ, ಹಸಿವು ಇದೆಯೋ ಅಲ್ವಾ, ಹಸಿವಿರ ವ್ಯಕ್ತಿಗೆ ರುಚಿಯಾಗಿರೋ ಆಹಾರ ಕೊಟ್ರೆ ಅರಗತ್ತದು, ತೃಪ್ತಿ ಆಗ್ತಾನೆ. ಹಂಗೆ ಬಳಲ್ತಾ ಇರೋ ನಮ್ಮಂತ ಜೀವಿಗಳಿಗೆ ಕಾತರತೆ ಇಲ್ದಿರೋರಿಗೆ ಅವ್ರಿಗೆ ಕೊಟ್ರು ಅರ್ಥ ಆಗಲ್ಲ ಅಲ್ವಾ. ನಾವು ಜಪ ಮಾಡ್ರಿ, ಭಗವದ್ಗೀತೆ ತಗೊಳ್ರಿ ಅಂದ್ರೆ ಇವಾಗ ಬೇಡಪ್ಪ ಅನ್ನೋರ್ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಕಾತರತೆ ಇರೋರ್ ಬಗ್ಗೆ ಹೇಳ್ತಿರೋದು. ಹೌದು, ನಂಗೆ ಬೇಕು, ನಮ್ ಕಷ್ಟ ಪರಿಹಾರ ಬೇಕು, ನನಗೆ ಭಗವಂತನ ಪ್ರೇಮ ಬೇಕು, ಭಗವಂತನ ಭಕ್ತರ ಸಂಗತಿಯ ಬೇಕು ಅಲ್ವಾ. ನಂಗೆ ಯಾವ್ದಾದ್ರು ಬೆಸ್ಟ್ ವಿಷಯ ಕೇಳ್ಬೇಕು ಅಂತ ತುಂಬಾ ಇಷ್ಟ ಇದೆಯಪ್ಪ. ಈ ಭೌತಿಕ ಪ್ರಪಂಚದ ಒಂದು ವಿಷಯಗಳು ಕೇಳೋದಕ್ಕೆ ನನಗೆ ಇಷ್ಟ, ರುಚಿ ಇಲ್ಲ. ಏನಿದೆ ಹಳೆ ವಿಷಯ, ಹಳೆ ನ್ಯೂಸ್, ಇವ್ರ ಬಗ್ಗೆ ನಮ್ಗೆ ಹೇಳ್ತಾರಲ್ಲ, ಭಾಗವತಮಲ್ಲಿ ಹೇಳ್ತಾರಲ್ಲ, ಹಂಸ ಅಲ್ವಾ, ಹಂಸ ನೀರು ಹಾಲು ಮಿಕ್ಸ್ ಮಾಡಿದ್ರೆ ಏನ್ ಮಾಡತ್ತದ ಗೊತ್ತಾ? ಅದನ್ನ ಬೇರ್ಪಡಿಸಿ ತಗೊಳುತ್ತೆ, ಹಾಲನ್ನು ಮಾತ್ರ ತಗೊಳ್ತೀನಿ. ಜೈ ಎಸ್ ಮಾತಾಜಿ, ಹರಿ. ಹಾಲು ಮಾತ್ರ ತಗೊಳತ್ತದು ಅಂದ್ರೆ ಏನರ್ಥ? ಇಷ್ಟೆಲ್ಲ ವಿಷಯಗಳಿದೆ ಇಡೀ ಪ್ರಪಂಚದಲ್ಲಿ, ಭೌತಿಕ ವಿಷಯಗಳಿದೆ ಹೌದಾ. ವೇದಗಳದು ಅಷ್ಟೇ 108 ಹೋಮ ಹವನ, ಆ ವ್ರತ ಈ ವ್ರತ, ಕಾಮ್ಯ ಕರ್ಮಗಳು ಬೇಕಾದಷ್ಟಿದೆ. ಭಾಗವತ ಧರ್ಮನೂ ಇದೆ, ಶ್ರೀಮದ್ ಭಾಗವತ ಅಂತ ಪೂರ್ತಿ ಪ್ಯೂರ್ ನಾಲೆಜು ಇದೆ. ಸೊ ಹಂಸ ಅಂತ ವ್ಯಕ್ತಿಗಳು ಪ್ಯೂರ್ ಮಾತ್ರ ಆರಿಸ್ಕೋತಾರೆ, ಪ್ಯೂರ್ ವಿಷಯ. ಬೇಡದಲ್ಲ ಭೌತಿಕವಾಗಿ ಬರೋಂತ ಸಿಗುವಂತ ವಿಷಯದ ಬಗ್ಗೆ ಅವ್ರು ಜಾಸ್ತಿ ಹೋಗಲ್ಲ. ಅಂತ ವಿಷಯಗಳನ್ನ ಯಾರು ಕೇಳೋದಕ್ಕೆ ಇಷ್ಟಪಡ್ತಾರೆ? ಎಲ್ಲಿ ಗಲೀಜೆಲ್ಲ ಯಾವ ಪ್ರಾಣಿಗೆ ಯಾವ ಪಕ್ಷಿ ತಿನ್ನತ್ತೆ? ಹಂಸಕ್ಕೆ ಹದ್ದು, ರಣಹದ್ದು, ಕಾಗೆ ಕಾಗೆನು ಅಷ್ಟೆ. ರಣಹದ್ದು, ಹೆಣನೆಲ್ಲ ಕಾಗೆನೂ ಅಷ್ಟೇ ಗಲೀಜ್ ತಿನ್ನತ್ತೆ ಅಲ್ವಾ. ಕೊಚ್ಚೆ ನೀರಲ್ಲಿ ಇರ್ತದೆ, ಕ್ಲೀನ್ ನೀರಲ್ಲಿ ಇರಲ್ಲ, ಪ್ಯೂರ್ ವಾಟರ್ ಹತ್ರ ಇರಲ್ಲ. ಸೊ ಡಿವೋಟೀಸು ಶ್ರೀಮದ್ ಭಾಗವತಂ ಅಂತ ಗ್ರಂಥಗಳು, ಭಗವದ್ಗೀತೆ ಅಂತ ಗ್ರಂಥ, ಭಕ್ತರ ಸಾಂಗತ್ಯನ ಆಯ್ಕೆ ಮಾಡ್ಕೋತಾರ ಅಲ್ವಾ. ಈ ಪ್ರಪಂಚದ ಭೌತಿಕ ವಿಷಯದ ಬಗ್ಗೆ ಅವ್ರ ಕಿವಿ ಹಾಕೋದು ಇಲ್ಲ, ಅವ್ರ ತಲೆನೂ ಹಾಕೋದಿಲ್ಲ, ಅವ್ರಿಗೆ ಅವ್ರ ಮನ್ಸು ಕೊಡೋದಿಲ್ಲ, ಟೈಮು ಕೊಡೋದಿಲ್ಲ. ಸೊ ಅದು ಅವನ ಭಕ್ತಿ ಸೇವೆಯನ್ನು ಹೆಚ್ಚಿಸುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿರಲು ನಿಜವಾಗಿ ಕಾತರವಾಗಿರುವ ಭಕ್ತರ ಸಂಘದಲ್ಲಿ ಮಾತ್ರ ಪ್ರವಚನಗಳು ಸಾಧ್ಯ. ಇತರರು ಇಂತಹ ಪ್ರವಚನಗಳಲ್ಲಿ ಭಾಗವಹಿಸಲಾರರು. ಅರ್ಜುನನು ತನಗೆ ತುಂಬಾ ಪ್ರಿಯನಾದವನಾದದ್ದರಿಂದ ಅವನ ಪ್ರಯೋಜನಕ್ಕಾಗಿ ಇಂತಹ ಪ್ರವಚನಗಳು ನಡೆಯುತ್ತಿದೆ ಎಂದು ಪ್ರಭುವು ಅರ್ಜುನನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ. ಸೊ ಭಗವಂತನ ಭಕ್ತರು ಭಗವಂತನೇ ತುಂಬಾ ಪ್ರಿಯರು. ಹಾಗಾಗಿ ಭಗವಂತ ಇನ್ನೂ ಹೆಚ್ಚು ನನಗೆ ತಿಳಿಸ್ತೀನಿ, ನನ್ ಬಗ್ಗೆ ತಿಳ್ಕೋ, ಅದರಿಂದ ನಮಗೆ ಇನ್ನೂ ತುಂಬಾ ಒಳ್ಳೇದಾಗತ್ತೆ. ಹಿತಕಾಮ್ಯಯ
ವಕ್ಷ್ಯಾಮಿ ಹಿತಕಾಮ್ಯಯ. ನಮ್ಮ ಹಿತ ಬಗ್ಗೆ ಯೋಚನೆ ಮಾಡ್ತೇನೆ ಭಗವಂತ. ಯಾರಿಗಿದೆ ನಮ್ಮ ಬಗ್ಗೆ ಹಿತ ಕನ್ಸನು? ಹೊರಗಡೆ ಪ್ರಪಂಚದವ್ರಿಗಿದ್ಯಾ? ನಮ್ ನೆಂಟ್ರ ಹತ್ರ ಇದ್ಯಾ? ನಮ್ ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋರ್ಗಿದ್ಯಾ? ನಮ್ಮ ಅತ್ತೆ ಮಾವನ್ರಿಗಿದ್ಯಾ? ಯಾರಿಗಿದೆ ನಮ್ಮ ಬಗ್ಗೆ ಹಿತದ ಬಗ್ಗೆ ಕನ್ಸನ್? ನಮ್ ಒಳ್ಳಿತನದ ಬಗ್ಗೆ ಏನಾದ್ರು ಕನ್ಸನ್ ಇದೆಯಾ ಅವ್ರಿಗೆ? ನಾವೇನ್ ಕಷ್ಟ ಪಡ್ತಿದೀವಿ, ನಾವ್ ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಯಾರಿಗಾರು ಗೊತ್ತಾ? ಯಾರಿಗಾರು ಬೇಕಾ? ಯಾರಿಗೂ ಹಚ್ಕೊಳಲ್ಲ. ಇಂಥ ಕಾಲದಲ್ಲಿ ಅವನು ಕೃಷ್ಣ ಮಾತ್ರ ಹಚ್ಕೋತಾನೆ ನಮ್ಮ ಬಗ್ಗೆ ಅಲ್ವಾ? ಅವನಿಗಿರೋದು ನಮ್ಮ ಬಗ್ಗೆ ಕಾಳಜಿ. ಇವಾಗ ಹೇಳ್ತಾನೆ ನೋಡಿ ಭಗವಂತ, ಇವಾಗ 2ನೇ ಶ್ಲೋಕದಲ್ಲಿ ನಾವು ನೋಡೋಣ. ನಮೇ ವಿದುಹು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀನಾಂ ಚ ಸರ್ವಶಃ. ತುಂಬಾ ಪವರ್ಫುಲ್ ಶ್ಲೋಕ ಇದು. 2ನೇ ಶ್ಲೋಕದ ಅನುವಾದ ಓದಿರೋದು. ಕೃಷ್ಣ ಮಾತಾಜಿ ಹರೇ ಓದ್ಲಿ. ಕೃಷ್ಣ ನಾ ಓದ್ಲರಿ. ರೇಣುಕಾ ಮಾತಾಜಿ ಬೇರೆ ಇನ್ಯಾರು ಡಿವೋಟಿಸ್ ಚಾನ್ಸ್ ಕೊಡೋಣ ಮಾತಾಜಿ. ಮಾತಾಜಿ ಓದ್ಲಿರಿ. ಓದ್ರಿ ನಿರ್ಮಲಾ ಮಾತಾಜಿ. ಹಾ, ಅನುವಾದ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯಲು, ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಏನಂತ ಭಗವಂತ? ಧನ್ಯವಾದ ಮಾತಾಜಿ. ಏನಂತ ಭಗವಂತ ಇವಾಗ? ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಗಳನ್ನಾಗಲಿ ಅರಿಯರು. ಭಗವಂತನ ಮೂಲ ಇವ್ರು ಯಾರು ಅರಿಯರಂತೆ. ಭಗವಂತ ಎಲ್ಲಿಂದ ಬಂದ, ಭಗವಂತನ ಸಂಪತ್ತೇನು, ಭಗವಂತನ ಐಶ್ವರ್ಯ ಏನು, ಇದು ಯಾರಿಗ ಅರಿಯಕ್ಕಾಗಲ್ಲ? ನಮ್ಮ ದೊಡ್ಡ ದೊಡ್ಡ ದೇವತೆಗಳಿಗೆ ಅರ್ಥ ಆಗಲ್ಲ, ದೊಡ್ಡ ದೊಡ್ಡ ಮಹರ್ಷಿಗಳಿಗೆ ಅರ್ಥ ಆಗಲ್ಲ ಅಂತ ಕೃಷ್ಣ. ಯಾಕಂದ್ರೆ ಭಗವಂತ ಬಂದಾದ್ಮೇಲೆ ಇವರೆಲ್ಲ ಬಂದಿರೋದು ಅಲ್ವಾ? ಈಗ ನಮ್ಮ ತಂದೆ ತಾಯಿಯೋ ನಮ್ಮ ಅಜ್ಜಿ ತಾತನ ಬಗ್ಗೆ ನಮ್ಗೇನಾರು ಅರಿವಿರುತ್ತೆ, ಅವ್ರು ಹೇಳೋವರೆಗೂ ನಮ್ಗೇನು ಗೊತ್ತೇ ಇಲ್ಲ ಅಲ್ವಾ? ಯಾಕಂದ್ರೆ ನಾವೆಲ್ಲ ಹುಟ್ಟೇ ಇಲ್ಲ ಆ ಟೈಮಲ್ಲಿ, ನಾವು ನೋಡಿಲ್ಲ ಕಂಡಿಲ್ಲ ಅಲ್ವಾ? ನಾವು ಭೌತಿಕವಾಗಿ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಉದಾಹರಣೆ ಕೊಡ್ಬೇಕಂದ್ರೆ, ನಮ್ಗಿಂತ ಹಿರಿಯರೋದು ನಮ್ಗೆ ಗೊತ್ತಿಲ್ಲ. ಅದೇ ರೀತಿ ದೇವತೆಗಳು ಮಹರ್ಷಿಗಳು ಇವರೆಲ್ಲ ಯಾವ ಲೆಕ್ಕ ಭಗವಂತನ ಮುಂದೆ ಅಲ್ವಾ? ಸೊ ಭಗವಂತ ಅವನ ಬಗ್ಗೆ ಅವನೇ ತಿಳಿಸ್ಕೊಡ್ತಾ ಇದ್ದಾನೆ. ಯಾಕಂದ್ರೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ. ಇನ್ನು ದೇವತೆಗಳ ಹತ್ರ ಹೋಗ್ಬಿಟ್ಟು ಕೇಳಿದ್ರು, ಯಾರು ನಿಮ್ಗಿಂತ ಗ್ರೇಟ್ ಯಾರು ಹೇಳಿ, ನಿಮ್ಗಿಂತ ಮೇಲೆ ಯಾರಿದ್ದಾರೆ ಹೇಳಿ ಅಂದ್ರೆ ಹೇಳ್ತಾರೆ, ನಮ್ಗಿಂತ ದೇವರೊಬ್ರು ಇದ್ದಾರೆ ಅಲ್ವಾ? ಪ್ರತಿಯೊಬ್ಬರಿಗೂ ಒಂದು ಅಧಿಪತಿ ಇರ್ತಾರಲ್ಲ. ನಾವು ಹೆಂಗ ಆಫೀಸಲ್ಲೂ ಪ್ರತಿಯೊಬ್ಬರಿಗೂ ಒಬ್ಬ ಮ್ಯಾನೇಜರ್ ಇರ್ತಾನೆ, ಅವನ ಮೇಲೆ ಇನ್ನೊಬ್ಬ ಇರ್ತಾನೆ, ಅವನ ಮೇಲೆ ಮತ್ತೊಬ್ಬ ಇರ್ತಾನೆ, ಅವನ ಮೇಲೆ ಮತ್ತೊಬ್ಬ ಇರ್ತಾನೆ. ಎಲ್ಲೊಂದ್ ಮೇಲ್ಗಡೆ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹತ್ರ ಡೈರೆಕ್ಟ್ ಹೋಗಕ್ಕಾಗತ್ತ ನಾವು? ಇಲ್ಲ. ಬಟ್ ಆದ್ರೆ ಡೈರೆಕ್ಟ್ ಆಗಿ ಆ ವ್ಯಕ್ತಿ ಬಂದು ಹೇಳ್ದಾಗ ಅವಾಗ ಎಲ್ಲಾ ವಿಷಯ ಬಗ್ಗೆ ಮಾತಾಡ್ತಾನೆ. ದೊಡ್ಡ VIP ಅಲ್ವಾ? ಅವ್ನ್ ಯಾರು, ಅವ್ನ್ ಏನು ಅಲ್ವಾ, ಅವ್ನ ಕಂಪ್ನಿ ಏನ್ ತೆಗ್ದಿದ್ದಾನೆ, ಯಾತಕ್ಕೆ ಅನ್ನೋದಕ್ಕೆ ಅವಾಗ ಎಲ್ರಿಗೂ ಗೊತ್ತಾಗತ್ತೆ, ಓ ಇವರಪ್ಪ ದೊಡ್ಡರು ಬಂದಿದ್ದಾರೆ ನಮ್ಮ ಬಾಸು. ಅದೇ ರೀತಿ ಕೃಷ್ಣ ಬಂದಾಗ ಇವರೆಲ್ಲ ಬಾಕಿ ದೇವತೆಗಳೆಲ್ಲ ಏನು ಲೆಕ್ಕನೇ ಇಲ್ಲ. ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಅದೆಲ್ಲ ನನ್ನಿಂದಾನೇ ಜನಿಸಿರೋದು ಅಂತ ಕೃಷ್ಣ ಅಲ್ವಾ? ಮೂಲ ಸೋರ್ಸ್ ಯಾರಪ್ಪ? ಭಗವಂತ. ಅವರೆಲ್ಲ ಹುಟ್ಟೋದಿಕ್ಕೆ ಕಾರಣ ಭಗವಂತ. ಹಾಗಾಗಿ ಭಗವಂತನ ಅರಿಯೋದಿಕ್ಕೆ ಎಂತ ವ್ಯಕ್ತಿಗಳಿಗೂ ಸಾಧ್ಯ ಇಲ್ಲ. ಇಲ್ಲಿ ಭಾವಾರ್ಥ ಒಂದ್ ಸ್ವಲ್ಪ ನೋಡೋಣ. ತುಂಬಾ ಒಳ್ಳೆ ಒಳ್ಳೆ ವಿಷಯಗಳ ಬಗ್ಗೆ ತಿಳ್ಕೊತೀವಿ. ಓದ್ತೀರಾ ಯಾರು ಮಾತಾಜಿ? ಯಾರು ಓದ್ತೀರಾ? ಸುಧಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಮಾತಾಜಿ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಂತೆ ಶ್ರೀಕೃಷ್ಣನೇ ಪರಮಪ್ರಭು. ಅವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಅವನು ಎಲ್ಲ ಕಾರಣಗಳ ಕಾರಣನು. ಇಲ್ಲಿ ಸ್ವಯಂ ಪ್ರಭುವೇ ತಾನು ಎಲ್ಲ ದೇವತೆಗಳ ಮತ್ತು ಋಷಿಗಳ ಮೂಲನು ಎಂದು ಹೇಳಿದ್ದಾನೆ. ಅವರಿಗೆ ಅವನ ನಾಮವಾಗಲಿ ಅವನ ವ್ಯಕ್ತಿತ್ವವಾಗಲಿ ಅರ್ಥವಾಗುವುದಿಲ್ಲ. ಅವನಿಗೆ ಹೀಗಾದರೆ ಈ ಸಣ್ಣ ಲೋಕದಲ್ಲಿ ವಿದ್ವಾಂಸರು ಎನಿಸಿಕೊಳ್ಳುವವರ ಸ್ಥಿತಿ ಏನು? ಈ ಪರಮ ಪುರುಷನು ಸಾಮಾನ್ಯ ಮನುಷ್ಯನಂತೆ ಭೂಮಿಗೆ ಬಂದು ಇಂತಹ ಆಶ್ಚರ್ಯಕರ ಅಸಾಧಾರಣ ಕಾರ್ಯಗಳನ್ನು ಏಕೆ ನಡೆಸುತ್ತಾನೆ ಎಂದು ಯಾರಿಗೂ ತಿಳಿಯದು. ಇದುದರಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು
ಅಗತ್ಯವಾದ ಅರ್ಹತೆ ಪಾಂಡಿತ್ಯವಲ್ಲ ಎಂದು ತಿಳಿದುಕೊಳ್ಳಬೇಕು. ದೇವತೆಗಳು ಮತ್ತು ಮಹರ್ಷಿಗಳು ಸಹ ತಮ್ಮ ಊಹಾತ್ಮಕ ಚಿಂತನೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ, ಆದರೆ ವಿಫಲರಾಗಿದ್ದಾರೆ. ಮಹಾನ್ ದೇವತೆಗಳು ಸಹ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಲ್ಲ ಎಂದು ಶ್ರೀಮದ್ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ತಮ್ಮ ಅಪರಿಪೂರ್ಣ ಇಂದ್ರಿಯಗಳು ಎಷ್ಟು ದೂರ ಓಡಬಲ್ಲವೋ ಅಷ್ಟು ಊಹಿಸಿ ಅವರು ನಿರಾಕಾರದ ವಿರುದ್ಧ ನಿರ್ಣಯಕ್ಕೆ ಬರಬಹುದು, ಅಥವಾ ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಪ್ರಕಟವಾಗದ ಏನೋ ಒಂದನ್ನು ಕಲ್ಪಿಸಿಕೊಳ್ಳಬಹುದು. ಇಲ್ಲವೇ ಅವರು ಊಹಾತ್ಮಕ ಚಿಂತನೆಯಿಂದ ಏನನ್ನೋ ಕಲ್ಪಿಸಿಕೊಳ್ಳಬಹುದು. ಆದರೆ ಇಂತಹ ದಡ್ಡ ಊಹಾಪೋಹಗಳಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಯಾರಿಗಾದರೂ ಇಲ್ಲಿ ಒಂದ್ ನಿಮಿಷ ಸ್ವಲ್ಪ ಚರ್ಚೆ ಮಾಡೋಣ ಇಲ್ಲಿರ್ಗು, ಆಮೇಲೆ ಮತ್ತೆ ಮುಂದುವರ್ಸೋಣ. ಹೌದಾ? ಬ್ರಹ್ಮ ಸಮಿತಿಯಲ್ಲಿ ದೇವ್ರ ಏನಂತಾರೆ? ಫಸ್ಟ್ ಶ್ಲೋಕ ಏನು ಬ್ರಹ್ಮ ಸಮಿತಿ? ಅದು ಈಶ್ವರ ಪರಮ ಕೃಷ್ಣ Perfect. ಸಚ್ಚಿದಾನಂದ ವಿಗ್ರಹ. ಚಿಂತಾಮಣಿ ಪ್ರಕರ that one ಮಾತಾಜಿ. ಫಸ್ಟ್ ಒನ್ ಶ್ಲೋಕ, ಫಸ್ಟ್ ಒನ್ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದಃ ಸರ್ವ ಕಾರಣ ಕಾರಣ. ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾರೆ. ವಿಗ್ರಹ ಅಲ್ವಾ? ಈಶ್ವರ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದ ಗೋವಿಂದಂ ಸರ್ವ ಕಾರಣ. ಹೌದಾ? ಸೊ ಭಗವಂತ ಸರ್ವ ಕಾರಣ, ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಎಲ್ರ ಕೈಲಿ ಸಾಧ್ಯ ಇಲ್ಲ. ಕೇವಲ ಭಗವಂತನ ಭಕ್ತಿಯಿಂದ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತಾನೆ ಕೃಷ್ಣ. ಯಾವುದೇ ರೀತಿ ಊಹಾತ್ಮಕ ಚಿಂತನೆಯಿಂದ ಜ್ಞಾನದಿಂದ ಅಲ್ವಾ? ದೊಡ್ಡ ದೊಡ್ಡ ಮಹರ್ಷಿಗಳಿಗೆ ದೇವತೆಗಳಿಗೆ ಅರ್ಥ ಆಗದ್ಮೇಲೆ ನಮ್ಮ ಲೋಕದಲ್ಲಿರೋಂಥ ಸೈಂಟಿಸ್ಟ್ಗಳಿಗೆ, ದೊಡ್ಡ ಏನು ಸಾಹಿತ್ಯ ರಚಿಸುವಂತ ವ್ಯಕ್ತಿಗಳಿಗೆ, ವಿದ್ವಾಂಸರಿಗೆ ಸಾಧ್ಯನಾ? ಅವ್ರ ಹತ್ರ ಇರೋಂಥ ಚಿಕ್ಕ ಬುದ್ಧಿಯಿಂದ, ಚಿಕ್ಕ ತಲೆಯಿಂದ ಭಗವಂತನ ಬಗ್ಗೆ ಹೇಗೆ ಊಹಿಸಕ್ ಸಾಧ್ಯ? ಭಗವಂತನ ಬಗ್ಗೆ ಏನು ಅವ್ರು ಗೆಸ್ ಮಾಡಕ್ಕಾಗತ್ತೆ ಅಲ್ವಾ? ನಮ್ಮ ಇಂದ್ರಿಯಗಳೆಲ್ಲ ಮಿತವಾದದ್ದು ಅಲ್ವಾ? ಮನುಷ್ಯ ಎಲ್ಲಾ ವಿಷಯದಲ್ಲೂ ತಪ್ಪು ಮಾಡ್ತಾನೆ. ಸೊ ಸಾಧಾರಣ ಜೀವಿ ಪೂರ್ತಿ ಪರಿಪೂರ್ಣ ಭಗವಂತನ ಬಗ್ಗೆ ಮಾತ್ರ ಹೇಳಕ್ ಸಾಧ್ಯನಾ? ಭಗವಂತ ಯಾರು ಅನ್ನೋದ್ರ ಬಗ್ಗೆ ಹೇಳಕ್ ಸಾಧ್ಯನಾ? ಭಗವಂತನ ಗುಣಗಾನ ಮಾಡೋದಿಕ್ ಸಾಧ್ಯನಾ? ಏನ್ ಮಾಡೋದಕ್ ಸಾಧ್ಯ? ದೊಡ್ಡ ತಪಸ್ವಿಗಳಂತ ಧ್ರುವ ಮಹಾರಾಜ ಏನು ಮಾತ್ರಕ್ಕಾಗ್ಲಿಲ್ಲ ಭಗವಂತ ಪ್ರಕಟ ಆದಾಗ. ಸೊ ಭಗವಂತನ ಚಿಂತೆ ಮಾಡ್ಕೊಂಡು, ಊಹೆ ಮಾಡ್ಕೊಂಡು, ಧ್ಯಾನ ಮಾಡ್ಕೊಂಡು ನಾವ್ ಏನ್ ಅರ್ಥ ಮಾಡ್ಬೇಕಾಗತ್ತೆ ಕೃಷ್ಣನ್ ಬಗ್ಗೆ? ಅದಕ್ಕೆ ಹೇಳ್ತಾ ಇರೋದು ಅಲ್ವಾ? ಎಷ್ಟು ದೂರ ಓಡಬಲ್ಲವೋ ಅಷ್ಟು ಊಹಿಸಿ ಅವರು ನಿರಾಕಾರದ ವಿರುದ್ಧ ನಿರ್ಣಯಕ್ಕೆ ಬರಬಹುದು, ಅಥವಾ ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಪ್ರಕಟವಾದ ಏನೋ ಒಂದನ್ನು ಕಲ್ಪಿಸಿಕೊಳ್ಳಬಹುದು. ಆದ ಕಲ್ಪನೆಗೆ ಏನೋ ಒಂದು ಚಿತ್ರ ಮಾಡ್ಕೋತಾರೆ, ಕಲ್ಪನೆಗೆ ಏನೋ ಒಂದು ಅರ್ಥ ತಂದ್ಕೊತಾರೆ. ಭಗವಂತ ಒಬ್ಬ ನಿರಾಕಾರ ಅಂತನೋ, ಅಥವಾ ಭಗವಂತ ಇಲ್ವೇ ಇಲ್ಲ ಅಂತನೋ, ಅಥವಾ ನಾವೇ ಭಗವಂತ ಅಂತನೋ ಮಾಯಾವಾದಿಗಳ ತರ ಅಲ್ವಾ? ಇದು ಕಷ್ಟ. ಈ ತರ ಮಾಡೋದ್ರಿಂದ ಭಗವಂತ ಅರ್ಥ ಆಗಕ್ ಸಾಧ್ಯ ಇಲ್ಲ. ದಡ್ಡ ಊಹಾಪೋಹೆಗಳಿಂದ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಓದಿ ಮಾತಾಜಿ, ಮುಂದುವರ್ಸಿ ದಯವಿಟ್ಟು. ಇನ್ಯಾರು ಓದ್ತೀರಾ? ಎರಡನೇ ಪ್ಯಾರ ಇನ್ಯಾರು ಓದ್ತೀರಾ? ಮಾತಾಜಿ ಓದಿ. ಹರೇ ಕೃಷ್ಣ. ಪ್ರಭುಜಿ ಲಾಸ್ಟ್ ಪ್ಯಾರ ಓದಿ ನೀವು. ಗಂಗಾ ಅರುಣ ಮಾತಾಜಿ ಓದಿ. ಮಾತಾಜಿ ಓಕೆ. ಯಾರಿಗಾದರೂ ಪರಿಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಇದ್ದರೆ ದೇವೋತ್ತಮ ಪರಮಪುರುಷನಾಗಿ ನಾನು ಇಲ್ಲಿದ್ದೇನೆ, ನಾನೇ ಪರಮಪುರುಷನು ಎಂದು ಇಲ್ಲಿ ಪ್ರಭುವು ಪರೋಕ್ಷವಾಗಿ ಹೇಳುತ್ತಾನೆ. ಇದನ್ನು ತಿಳಿದುಕೊಳ್ಳಬೇಕು. ವೈಯಕ್ತಿಕವಾಗಿ ಇರುವ ಊಹಾತೀತ ಪ್ರಭುವನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದಿದ್ದರೂ ಪ್ರಭುವು ಇದ್ದಾನೆ. ಭಗವದ್ಗೀತೆಯಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಅವನು ಆಡುವ ಮಾತುಗಳನ್ನು ಅಧ್ಯಯನ ಮಾಡಿದರೆ ಸಾಕು. ನಿತ್ಯವೂ ಜ್ಞಾನಾನಂದ ಪೂರ್ಣನೂ ಆದ ಕೃಷ್ಣನನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರು ಆಳುವ ಒಂದು ಶಕ್ತಿ ಅಥವಾ ನಿರಾಕಾರ ಬ್ರಹ್ಮನ್ ಎನ್ನುವ ಪರಿಕಲ್ಪನೆಯನ್ನು ಭಗವಂತನ ಕೆಳಮಟ್ಟದ ಶಕ್ತಿಯಲ್ಲಿ ಇರುವವರು ಮುಟ್ಟಬಹುದು. ಆದರೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಮನುಷ್ಯನು ದೇವೋತ್ತಮ ಪುರುಷನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಧನ್ಯವಾದ ಮಾತಾಜಿ. ಅಲ್ವಾ? ನೋಡಿ, ಪ್ರತಿನಿತ್ಯ ಯಾರು ಭಗವದ್ಗೀತೆ ಓದ್ತಾ ಇದ್ದಾರೋ, ಪ್ರತಿನಿತ್ಯ ಯಾರು ಶ್ರೀಮದ್ ಭಾಗವತ ಓದ್ತಾ ಇದ್ದಾರೋ ಅವರಿಗೆ ಭಗವಂತ ಯಾರು ಅನ್ನೋದು ತುಂಬಾ ಸುಲಭವಾಗಿ ಅರ್ಥ ಆಗತ್ತೆ. ಹೌದಾ? ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ.
ಮಾತುಗಳನ್ನ ಅಧ್ಯಯನ ಮಾಡಿದರೆ ಸಾಕು, ನಿತ್ಯವೂ ಜ್ಞಾನಾನಂದ ಪೂರ್ಣನೂ ಆದ ಕೃಷ್ಣನನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದು ಇಲ್ಲದೇನೆ ಬೇರೆ ಮಾರ್ಗ ಹಿಡಿಯುವಂತ ವ್ಯಕ್ತಿಗಳಿಗೆ ಅಬ್ಬಬ್ಬ ಅಂದ್ರೆ ಭಗವಂತ ಒಬ್ಬ ಒಂದು ಶಕ್ತಿ, ಒಂದು ಸುಪ್ರೀಂ ಎನರ್ಜಿ ಅಲ್ವಾ. ಜನ ಏನಂತಾರೆ, ಒಂದು ಆರಾ ಇದೆ, ಒಂದು ಸುಪ್ರೀಂ ನ್ಯಾಚುರಲ್ ಏನೋ ಎನರ್ಜಿ ಇದೆ, ಏನೋ ಒಂದಿದೆ ದೊಡ್ಡದು ಮಹತ್, ಅದ್ ಏನನ್ನೋದು ಗೊತ್ತಿಲ್ಲ ಅವ್ರಿಗೆ. ಆ ಮಹತ್ ಹೆಸರು ಗೊತ್ತಿಲ್ಲ, ಅದ್ರ ಆಕಾರ ಗೊತ್ತಿಲ್ಲ. ಅಂತದನ್ನ ಹೆಂಗೆ ಅವರು ಪೂಜಿಸಕ್ ಸಾಧ್ಯ, ಸಂಬಂಧ ಬೆಳೆಸೋದಕ್ ಸಾಧ್ಯ ಅಲ್ವಾ? ಇದು ಹಾಗಾಗಿ ಭಗವಂತನ ಭಕ್ತರು ನಡೆಯೋ ದಾರಿ ಎಲ್ರೂ ಅನುಸರಿಸಕ್ ಆಗೋದಿಲ್ಲ. ಯಾಕಂದ್ರೆ ಇದು ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನ ಅರ್ಥ ಆಗತ್ತೆ ಅಂತ ಕೃಷ್ಣ ಅಲ್ವಾ. ನೆಕ್ಸ್ಟ್ ಮುಂದಿನ ಶ್ಲೋಕ, ಮುಂದಿನ ಪ್ಯಾರ. ಪ್ರಭುಜಿ ಪ್ರಭುಜಿ ಎಸ್ ಪ್ರಭು. ಓಕೆ ಮಾತಾಜಿ, ಹರಿಕೃಷ್ಣ ದಂಡವತ್ ಪ್ರಣಾಮ್. ಬಹುಮಂದಿಗೆ ಅವನ ವಾಸ್ತವಿಕ ಸ್ಥಿತಿಯನ್ನು, ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ತನ್ನ ನಿಷ್ಕಾರಣ ಕರುಣೆಯಿಂದಾಗಿ ಆತನು ಹೀಗೆ ಊಹೆಗಳನ್ನು ಮಾಡುವವರಿಗೆ ಕೃಪೆ ಮಾಡಲು ಇಳಿದು ಬರುತ್ತಾನೆ. ಪರಮಪ್ರಭುವಿನ ಕಾರ್ಯಗಳು ಅಸಾಧಾರಣವಾದವು. ಆದರೂ ಐಹಿಕ ಶಕ್ತಿಯ ಕಲ್ಮಶ ಸಂಪರ್ಕದಿಂದಾಗಿ ಊಹಾಪೋಹ ಮಾಡುವವರು ನಿರಾಕಾರ ಪರಮನು ಎಂದು ಯೋಚಿಸುತ್ತಾರೆ. ಪರಮಪ್ರಭುವಿಗೆ ಸಂಪೂರ್ಣವಾಗಿ ಶರಣಾಗತರಾದ ಭಕ್ತರು ಮಾತ್ರ ಪರಮ ಪುರುಷನ ಕೃಪೆಯಿಂದ ಅವನು ಕೃಷ್ಣ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು. ಪ್ರಭುವಿನ ಭಕ್ತರು ದೇವರು ನಿರಾಕಾರ ಬ್ರಹ್ಮ ಎನ್ನುವ ಪರಿಕಲ್ಪನೆಯನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ. ಅವರ ಶ್ರದ್ಧಾಭಕ್ತಿಗಳು ಅವರು ಕೂಡಲೇ ಪರಮ ಪ್ರಭುವಿನ ಶರಣಾಗತರಾಗುವಂತೆ ಮಾಡುತ್ತವೆ. ಕೃಷ್ಣನ ನಿಷ್ಕಾರಣ ದಯೆಯಿಂದಾಗಿ ಅವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಬೇರೆ ಯಾರೂ ಆತನನ್ನು ಅರಿಯಲಾರರು. ಮಹರ್ಷಿಗಳು ಸಹ ಇದನ್ನು ಒಪ್ಪುತ್ತಾರೆ. ಆತ್ಮ ಯಾವುದು, ಪರಮ ಯಾವುದು, ನಾವು ಪೂಜಿಸಬೇಕಾದದ್ದು ಆತನನ್ನು. ಹರಿಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಹಾಗಾಗಿ ಭಗವಂತ ಏನಂತಾನೆ, 12ನೇ ಅಧ್ಯಾಯದಲ್ಲಿ ಕೂಡ ಭಗವಂತ ಏನಂತಾನೆ, ಶ್ರೀ ಭಗವಾನು ವಾಚ ಮಯ್ಯಾವೇಶಮ ನೋಯೇಮ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತ ಸ್ಥೇಮೆ ಯುಕ್ತತಮ ಮತ. ಏನಂತಾನೆ ಭಗವಂತ, ಯಾರ ಮನಸ್ಸು ನನ್ನ ಒಂದು ಸಾಕಾರ ರೂಪದಲ್ಲಿ ಇಟ್ಟು ಭಗವಂತನ ಪೂಜಿಸಕ್ ಸಾಧ್ಯನೋ ಅಂತ ವ್ಯಕ್ತಿಗಳ ಒಂದು ಶ್ರದ್ಧಾ ನಂಬಿಕೆ ಅದು ಪರ್ಫೆಕ್ಟ್ ಅಂತ ಹೇಳಿದಾನೆ, ಪರಿಪೂರ್ಣ ಅದು ಅಂತ ಹೇಳಿದ. ಹಾಗಾಗಿ ನಿರಾಕಾರ ರೂಪನ ಯಾರು ವ್ಯಕ್ತಿಗಳನ್ನ ಪೂಜಿಸ್ತಾರೋ ಅದು ಟಾಪ್ ಮೋಸ್ಟ್ ಅಲ್ಲ ಅದು ಅಲ್ವಾ. ಅದೊಂದು ಒಂದು ಹಂತ ಅಷ್ಟೇ ಅದು. ಸೊ ಹಾಗಾಗಿ ಭಗವಂತನೇ ಅವನು ಯಾರು ಅದು ತಿಳಿಸೋದಿಕ್ಕೋಸ್ಕರ ಅವನು ಇಳಿದು ಬರ್ತಾನೆ, ಅವನ ಅವತಾರ ತಗೊಂಡ್ಬರ್ತಾನೆ. ಇಂಥ ವ್ಯಕ್ತಿಗಳಿಗೆ ಯಾರಿಗೆ ಭಗವಂತನ ಮೇಲೆ ಶ್ರದ್ಧೆ ಇಲ್ವೋ, ಯಾರು ಭಗವಂತನ ಸಂಶಯಿಸ್ತಾರೋ ಅನ್ನೋದಕ್ಕೋಸ್ಕರ ಭಗವಂತ ಇಳಿದು ಬಂದು ಅವನ ಲೀಲೆಗಳನ್ನ ಮಾಡ್ತಾನೆ, ಅವನ ಅಸಾಧಾರಣ ಲೀಲೆಗಳನ್ನ ಮಾಡ್ತಾನೆ. ಆದ್ರೂ ನಮ್ ಜನರು ಅವರ ಒಂದು ಎನ್ವಿಯಸ್ನೆಸ್ ಇಂದ ಅಲ್ವಾ, ಅವರ ಒಂದು ಅಸೂಯತನದಿಂದ ಭಗವಂತನ ಸ್ವೀಕರಿಸೋದಿಲ್ಲ, ಭಗವಂತನ ಸ್ಥಾನನ ನಿರಾಕರಿಸ್ತಾರೆ. ಭಗವಂತ ಕೇವಲ ಆ ಸಮಯದಲ್ಲಿ ಬಂದು ಹೋದ ಅಂತ ಭಾವಿಸ್ತಾರೆ. ಭಗವಂತನಿಗೆ ಒಂದು ಲಿಮಿಟೇಷನ್ ನಾವು ಕೊಡಕ್ಕಾಗಲ್ಲ. ಇಷ್ಟೇ ಇಷ್ಟೇ ಮಾಡೋದಿಕ್ಕಾಗತ್ತೆ ಅಲ್ವಾ, ಅದು ಸಾಧ್ಯ ಇಲ್ಲ. ಭಗವಂತನಿಗೆ ಒಂದು ಲಿಮಿಟ್ ಅನ್ನೋದೇ ಇಲ್ಲ ಅಲ್ವಾ, ಕರೆಕ್ಟ್ ಅಲ್ವಾ. ಹಾಗಾಗಿ ಭಗವಂತ ಯಾರು ಅರ್ಥ ಮಾಡ್ಕೊಳ್ಳೋದು, ಕೇವಲ ಅವನ ಭಕ್ತರು ಯಾರು ಪೂರ್ತಿ ಶರಣ ಹೊಂದಿದಾರೋ ಅಂತವ್ರಿಗೆ ಕೃಷ್ಣ ಭಗವಂತ ಒಂದು ಪೂರ್ತಿಯಾಗಿ ತಿಳಿಸ್ಕೊಡ್ತಾನೆ, ಒಂದು ರಿವೀಲ್ ಆಗ್ತಾನೆ. ಇವತ್ತು ನಾವು ಗೋಪಾಲ್ ಭಟ್ಟ ಗೋಸ್ವಾಮಿ ಅವ್ರ ಬಗ್ಗೆ ಕೇಳಿದ್ವಲ್ಲ ನಾವು ಲೀಲೆಗಳು ಇವತ್ತು ಮಧ್ಯಾಹ್ನ. ಅಫ್ಕೋರ್ಸ್ ಬೈ ದ ವೇ ಎಲ್ರಿಗೂ ಗೊತ್ತಿದೆಯಲ್ವ, 2 ರಿಂದ 3 ಗಂಟೆ ನಾವು ಕ್ಲಾಸ್ ಮಾಡ್ತೀವಿ, ಡೈಲಿ ಕ್ಲಾಸ್, ಮಂಡೇ ಟು ಫ್ರೈಡೆ. ಹೌದಾ? ಅದ್ರಲ್ಲಿ ಎಷ್ಟೆಲ್ಲ ನಾವು ಕೀರ್ತನೆಗಳ ಕಲಿತೀವಿ, ಭಗವದ್ಗೀತೆ ಓದ್ತೀವಿ, ನಾವು ಇಷ್ಟೆಲ್ಲ ಜಪ ಮಾಡ್ತೀವಿ, ನಾವು ಒಂದು ರೌಂಡ್ ಜಪ ಮಾಡ್ತೀವಿ, ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತದೆ. ಹಾಗೆ ವೈಷ್ಣವರ ಗ್ಲೋರಿಫಿಕೇಶನ್ ಕೂಡ ನಾವು ಮಾಡ್ತೀವಿ. ಯಾವತ್ತು ವೈಷ್ಣವರ ಒಂದು ತೀರೋ ಭಾವನೋ ಆವಿರ್ಭಾವ ದಿವಸ ಇರುತ್ತೋ ಅವತ್ತಿನ ದಿವಸ ಅದ್ರ ಬಗ್ಗೆ ನಾವು ನಮ್ ಡಿವೋಟೀಸ್ ಮಾತಾಡ್ತಾರೆ. ಸೊ ಯಾವಾಗ ಕೇಳಿಸ್ಕೋತೀವೋ ಈ ಗ್ರೇಟ್ ಡಿವೋಟೀಸ್ ಜೊತೆ ಹೆಂಗೆ ಭಗವಂತ ನಡ್ಕೋತಾನೆ, ಅದು ನಿರಾಕಾರ ಅಲ್ವೇ ಅಲ್ಲ, ಅದು ಪರ್ಸನಲ್. ಅದು
ಅಲ್ವಾ ಭಗವಂತ ರಾಧಾ ಆ ಯಾರ ಬಗ್ಗೆ ಹೇಳ್ತದ ಮಾತಾಜಿ ಇವತ್ತು ಯಾರು ಹೇಳ್ತೀರಾ ಒಂದು ಪಾಯಿಂಟ್ ರಾಧಾರಮನ್ ಅಲ್ವಾ ರಾಧಾರಮನ್ ಅವರು ಹೆಂಗೆ ಚೈತನ್ಯ ಮಹಾಪ್ರಭುವಾಗೂ ಕಾಣಿಸ್ಕೊಂಡ್ರು ಅಲ್ವಾ ಸ್ವಲ್ಪ ಹೊತ್ತು ಕೃಷ್ಣನಾಗೂ ಕಾಣಿಸ್ಕೊಂಡ್ರು ಅದೇ ರೀತಿ ಚೈತನ್ಯ ಮಹಾಪ್ರಭು ಹತ್ರ ಬಂದಾಗ ಗೋಪಾಲ್ ಭಟ್ ಗೋಸ್ವಾಮಿ ಅವರಿಗೆ ಸ್ವಲ್ಪ ಹೊತ್ತು ಶ್ಯಾಮ ಸುಂದರ ತರ ಕಾಣಿಸ್ಕೊಂಡ್ರು ಯಾಕಂದ್ರೆ ಅವ್ರಿಗೆ ಆ ಮನ್ಸರ ಇಚ್ಛೆ ಇತ್ತು ಅಲ್ವಾ ಚೈತನ್ಯ ಮಹಾಪ್ರಭು ಈ ತರ ಸನ್ಯಾಸಿ ಇರೋದೆಲ್ಲ ನೋಡೋದಕ್ಕೆ ಇಷ್ಟ ಇಲ್ಲ ಬಟ್ ಆ ಚೈತನ್ಯ ಮಹಾಪ್ರಭುಗೆ ಸನ್ಯಾಸಿಗಿಂತ ಮುಂಚೆ ರೂಪ ಇತ್ತು ಅದನ್ನ ನೋಡ್ಬೇಕು ಅಂತ ಬಯಸ್ತೀನಿ ಅಂತ ಆಸೆ ಇದ್ದ ತಕ್ಷಣ ಅದನ್ನ ತೀರಿಸ್ತಾ ಭಗವಂತ ಹೌದಾ ಅಲ್ವಾ ಹಾಗಾಗಿ ಭಗವಂತ ನಮ್ಮ ಮನ್ಸಲ್ಲಿರೋದನ್ನ ಪ್ರತಿಯೊಂದನ್ನು ಸ್ಪಂದಿಸ್ತಾನೆ ಒಂದ್ ನಿರಾಕಾರ ಆಗಿದ್ರೆ ಹೆಂಗ ಅವ್ನ್ ಕಾಣಿಸ್ಕೊಳಕ್ ಸಾಧ್ಯ ಹೆಂಗ ಅರ್ಥ ಮಾಡೋಕ್ ಸಾಧ್ಯ ನಿರಾಕಾರಕ್ಕೆ ಮನ್ಸಿದ್ಯಾ ಇಲ್ಲ ಏನು ಇಲ್ವೇ ಇಲ್ಲ ಅದಕ್ಕೆ ಅಲ್ವಾ ಅದು ಒಂದು ರೀತಿ ಅದೊಂದು ಕಾನ್ಸೆಪ್ಟ್ ಅಷ್ಟೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಭಗವಂತ ಸರ್ವವ್ಯಾಪಿ ಅವ್ನ್ ಎಲ್ಲಾ ಕಡೆ ಇರೋದ್ರಿಂದ ಅದು ಬ್ರಹ್ಮನಷ್ಟೇ ಆಧ್ಯಾತ್ಮಿಕ ಆದ್ರೆ ಭಗವಂತ ಅಷ್ಟೇ ಅನ್ನಕ್ಕಾಗಲ್ಲ ಓಕೆ 3ನೇ ಶ್ಲೋಕಕ್ಕೆ ಹೋಗೋಣ 8:17 ಆಯ್ತು ಇದೊಂದು 3ನೇ ಶ್ಲೋಕ ಮಾಡ್ಬಿಡಿ ಇವತ್ತು ಸ್ಟಾಪ್ ಮಾಡೋಣ ಯೋ ಮಾಮಜಮನಾದಿಂ ಚ ವ್ಯಕ್ತಿ ಲೋಕ ಮಹೇಶ್ವರಂ ಅಸಮೂಢ ಸಮತ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ ಮಾತಾಜಿ ಅನುವಾದ ಇರುತ್ತೀರಾ ಹರೇ ಕೃಷ್ಣ ನಾನು ಓದ್ಲಾ ಮಾತಾಜಿ ಅನುವಾದ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಪ್ರಣಾಮ ಮಾತಾಜಿ ಅನುವಾದ ಯಾರು ನನ್ನನ್ನು ಜನ್ಮವಿಲ್ಲದವನು ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿಯಿಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ ಹರೇ ಕೃಷ್ಣ ಮಾತಾಜಿ ಹರಿ ಬೋಲ್ ಮಾತಾಜಿ ಹರೇ ಇದು ಕೂಡ ಭಾವ ತುಂಬಾ ಚೆನ್ನಾಗಿದೆ ಒಂದೊಂದು ಪದಗಳು ತುಂಬಾ ಚೆನ್ನಾಗಿದೆ ಓದೋಣ ಇದೊಂದು ತುಂಬಾ ಒಳ್ಳೆ ಭಾವಾರ್ಥ ಇದು ಕೂಡ ಹರೇ ಕೃಷ್ಣ ಮಾತಾಜಿ ಓದ್ಲೇನ್ರಣ್ಣ ನಿರ್ಮಲಾ ಮಾತಾಜಿ ಓದ್ತಿರಲ್ಲ ಸುಧಾ ಮೇಲ್ವಡೆ ಮಾತಾಜಿ ಓದ್ತೀರಾ ಓದ್ತೇನ್ರಿ ಮಾತಾಜಿ 3ನೇ ಶ್ಲೋಕದ ಭಾವಾರ್ಥ ಮೊದಲನೇ ಪ್ಯಾರ ಓದಿ 7ನೇ ಅಧ್ಯಾಯದಲ್ಲಿ 7ರಂತೆ 7.3 ಮನುಷ್ಯಾಣಾಂ ಸರ್ವೇಶ್ ಸಹಸ್ರೇಶು ಕಶ್ಚಿತ್ ಯದತಿ ಸಿದ್ಧಯೇ ಕಶ್ಚಿತ್ ಯತಿ ಸಿದ್ಧಯೇ ತಮ್ಮನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಏರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವರು ಸಾಮಾನ್ಯ ಮನುಷ್ಯರಲ್ಲಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ತಿಳುವಳಿಕೆ ಇಲ್ಲದೆ ಲಕ್ಷಾಂತರ ಮಂದಿಗಿಂತ ಅವರು ಶ್ರೇಷ್ಠರು ತಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ವಾಸ್ತವವಾಗಿ ಪ್ರಯತ್ನಿಸುತ್ತಿರುವುದರಿಲ್ಲ ಕೃಷ್ಣನು ದೇವೋತ್ತಮ ಪರಮ ಪುರುಷನು ಎಲ್ಲದರ ಒಡೆಯ ಅವನಿಗೆ ಹುಟ್ಟಿಲ್ಲ ಎನ್ನುವುದನ್ನು ತಿಳುವಳಿಕೆಯನ್ನು ಪಡೆಯುವವನೇ ಅತ್ಯಂತ ಯಶಸ್ವಿಯಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನು ಈ ಹಂತದಲ್ಲಿ ಮಾತ್ರ ಕೃಷ್ಣನ ಪರಮ ಸ್ನಾನವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡರೂ ಎಲ್ಲ ಪಾಪ ಪ್ರಕೃತಿಗಳಿಗೆ ಸಂಪೂರ್ಣವಾಗಿ ಬಿಡುಗಡೆಯಾಗುತ್ತಾನೆ ಕೃಷ್ಣ ಮಾಡ್ಕೊಳ್ಳೋದು ಯಾರ ಕೈಲಿ ಸಾಧ್ಯ ಸಾಧ್ಯ ಇಲ್ಲ ಮನುಷ್ಯನ ಸಹಸ್ರೇಶು ಅಲ್ವಾ ಇಷ್ಟು ಸಹಸ್ರ ಒಬ್ಬ ವ್ಯಕ್ತಿ ಭಗವಂತನ ಸರಿಯಾಗಿ ಯಾರು ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋದಿಕ್ಕೋಸ್ಕರ ಈ ಸತ್ಸಂಗ ಸೇರ್ತಾರೋ ಕೇಳಿಸ್ಕೊಂತೀವೋ ಭಗವಂತ ಅಂತವ್ರನ್ನ ಗ್ರೇಟ್ ಅಂತಾನೆ ಅಲ್ವಾ ಮಹತ್ ಅಂತ ಹಾಗಾಗಿ ಅಂತ ವ್ಯಕ್ತಿಗಳು ತುಂಬಾ ಸುಲಭವಾಗಿ ಅವರ ಪಾಪಕಾರಿಗಳ ಪ್ರತಿಕ್ರಿಯೆಯಿಂದ ದೂರ ಆಗ್ತಾರೆ ಪೂರ್ತಿ ಸಂಪೂರ್ಣವಾಗಿ ಬಿಡುಗಡೆ ಆಗ್ತಾರೆ ಅದ್ರ ಬಗ್ಗೆ ಹೇಳ್ತಾನೆ ಎಸ್ ಮಾತಾಜಿ 2ನೇ ಬಾರಿ ಯಾರು ಓದ್ತೀರಾ ಹರೇ ಕೃಷ್ಣ ಪ್ರೇಮ ಮಾತಾಜಿ ಓದ್ತೀರಾ ಓದ್ತೇನೆ ಮಾತಾಜಿ ಇಲ್ಲಿ ಪ್ರಭುವನ್ನು ಅಜ ಎಂದು ವರ್ಣಿಸಿದೆ ಹೀಗೆಂದರೆ ಹುಟ್ಟು ಇಲ್ಲದವನು ಆದರೆ ಅವನು ಅಜ ಎಂದು 2ನೇ ಅಧ್ಯಾಯದಲ್ಲಿ ವರ್ಣಿಸಿದ ಜೀವಿಗಳಿಗಿಂತ ಭಿನ್ನನು ಐಹಿಕ ಮೋಹದಿಂದಾಗಿ ಹುಟ್ಟಿ ಸಾಯುತ್ತಿರುವ ಜೀವಿಗಳಿಗಿಂತ ಪ್ರಭು ಬೇರೆಯಾದವನು
ಬದ್ಧ ಆತ್ಮರು ತಮ್ಮ ದೇಹಗಳನ್ನು ಬದಲಾಯಿಸುತ್ತಿರುತ್ತಾರೆ, ಆದರೆ ಅವನ ದೇಹವು ಬದಲಾಗುವಂತಿಲ್ಲ. ಈ ಐಹಿಕ ಲೋಕಕ್ಕೆ ಬಂದಾಗಲೂ ಅವನು ಹುಟ್ಟು ಇಲ್ಲದವನಾಗಿಯೇ ಬರುತ್ತಾನೆ. ಆದುದರಿಂದ ತನ್ನ ಅಂತರಂಗ ಶಕ್ತಿಯಿಂದ ಪ್ರಭುವು ಕೆಳಮಟ್ಟದ ಐಹಿಕ ಶಕ್ತಿಯ ಆದಿನಲ್ಲ, ಅವನು ಯಾವಾಗಲೂ ಮೇಲಿನ ಶಕ್ತಿಯಲ್ಲಿಯೇ ಇರುತ್ತಾನೆ ಎಂದು 4ನೇ ಅಧ್ಯಾಯದಲ್ಲಿ ಹೇಳಿದೆ. ಹರೇ ಕೃಷ್ಣ ಮಾತ್ರ. ಕೃಷ್ಣ ಯಾಕೆ ಅಜಮ್, ಅವನು ಅಜಮ್ ಅಂದ್ರೆ ಹುಟ್ಟು ಇಲ್ಲದಂತ ವ್ಯಕ್ತಿ. ನಮ್ ರೀತಿ ಅವನು ಗರ್ಭದಿಂದ ಜನ್ಮ ತಗೊಳಲ್ಲ. ಸಾಧಾರಣ ಜೀವಿಗಳಿಗೆ ಅವನು ಕಂಪ್ಯಾರಿಸನ್ ಮಾಡೋದಿಕ್ಕೆ ಆಗಲ್ಲ. ನಾವು ನಮ್ ಶರೀರಗಳನ್ನ ಬದಲಾಯಿಸ್ತೀವಿ. ಭಗವಂತ ಅವನೇ ಆಯ್ಕೆ ಮಾಡ್ಕೊಂಡು ಬರ್ತಾನೆ, ಯಾರ್ ಫ್ಯಾಮಿಲಿದಲ್ಲಿ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು ಅಲ್ವಾ. ಕಲ್ಕಿ ಬಗ್ಗೆ ಆಗ್ಲೇ ಶಾಸ್ತ್ರದಲ್ಲಿ ಇದೆ, ಯಾರಿಗೋಸ್ಕರ ಹುಟ್ಬೇಕು, ಎಲ್ಲಿ, ಯಾವ ಊರಲ್ಲಿ, ಯಾರು ತಂದೆ ತಾಯಿ ಎಲ್ಲ ಡಿಸೈಡ್ ಆಗಿದೆ. ನಮ್ದೇನ ಡಿಸೈಡ್ ಆಗಿದ್ಯಾ? ನಾವೆಲ್ಲಿ ಹುಟ್ತೀವಿ ನಾವ್ ಆಯ್ಕೆ ಮಾಡ್ಬೇಕಾಗತ್ತಾ? ನಮ್ಗಷ್ಟು ಪವರ್ ಇದೆಯಾ? ನಮ್ಗೆ ಈ ಶರೀರ ಬೇಡಪ್ಪ, ಈ ತರ ಬೇಕು, ನಮ್ ಜೀವನದಲ್ಲಿ ಈ ತರ ಇರ್ಬೇಕು ಅಂತ ನಾವ್ ಅನ್ಕೋತೀವಿ, ನಾವ್ ಕನ್ಸ್ ಕಾಣ್ತೀವಿ ಅಲ್ವಾ. ಆದ್ರೆ ಅದಾಗತ್ತೆ ಇಲ್ವಾ ಹೇಳಕ್ಕಾಗಲ್ಲ ಅಲ್ವಾ. ನಾವು ಶರೀರನ ನಮ್ ಕರ್ಮದ ಅನುಸಾರ ಪಡ್ಕೋತೀವಿ, ಎಲ್ಲ ನಮ್ ಕರ್ಮದ ಅನುಸಾರ ನಾವು ಸ್ವೀಕರಿಸ್ತೀವಿ ಅಲ್ವಾ. ಎಂಜಾಯ್ಮೆಂಟ್ ಆಗಿರ್ಬೋದು, ಸಫರಿಂಗ್ ಆಗಿರ್ಬೋದು. ಹಾಗಾಗಿ ನಮ್ಮಂತ ವ್ಯಕ್ತಿಗಳು ನಾವೆಲ್ಲ ಬದ್ಧ ಜೀವಿಗಳು. ಸೊ ಬದ್ಧ ಜೀವಿ ಜೊತೆ ಭಗವಂತನ ಕಂಪೇರ್ ಮಾಡಕ್ ಆಗಲ್ಲ. ಭಗವಂತವನ ಅವತಾರ ತಗೊಂಡ್ಬಂದು ಅವನ ಅಂತರಂಗ ಶಕ್ತಿಯಿಂದ ತಗೊಂಡ್ಬರ್ತಾನೆ. ನಾವ್ ಯಾರು ಅಂತರಂಗ ಶಕ್ತಿ ಅಲ್ಲ, ನಾವೆಲ್ಲ ಬದ್ಧ ಜೀವಿಗಳು, ಭಗವಂತನ ತಟಸ್ಥ ಶಕ್ತಿಗಳು ಅಲ್ವಾ. ಈ ಕೆಳಮಟ್ಟದ ಪ್ರಪಂಚಕ್ಕೆ ನಾವು ಬಂದಿದ್ದೀವಿ, ನಾವೇ ಕೇಳ್ಕೊಂಡ್ ಬಂದಿದ್ದೀವಿ. ಕೃಷ್ಣ ಇಲ್ಲಿಗೆ ಬಂದ್ರೆ ಅವನು ನಮ್ತಾರ ಅಂತ ಭಾವಿಸಿದ್ರೆ ಅವನ ಮೂಢ ಅಂತ ಕರೀತಾರೆ ಕೃಷ್ಣ. ಭಗವಂತ ಮನುಷ್ಯ ರೂಪ ತಗೊಂಡಿದ್ದ ಮಾತ್ರಕ್ಕೆ ಅವನು ಮನುಷ್ಯ ಅಲ್ಲ, ಅಜ. ಮತ್ತೆ ವ್ಯಕ್ತಿಲೋಕ ಮಹೇಶ್ವರ ಬಗ್ಗೆ ಹೇಳ್ತಾರೆ ಇಲ್ಲಿ. ಯಾರ ಹತ್ರ 3ನೇ ಪಾರ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾವ್ ಓದ್ಲಿರಿ. ಸುನೀತಾ ಮಾತಾಜಿ ಓದ್ರಿ. ಈ ಶ್ಲೋಕದಲ್ಲಿ ಹರೇ ಕೃಷ್ಣ ಮಾತಾಜಿ, ಈ ಶ್ಲೋಕದಲ್ಲಿ ವೇತಿ ಲೋಕ ಮಹೇಶ್ವರಂ ಎನ್ನುವ ಮಾತುಗಳು ಪ್ರಭು ಕೃಷ್ಣನು ಈಶ್ವರ ಬ್ರಹ್ಮ ಒಡೆಯನನ್ನು ಸೂಚಿಸುತ್ತದೆ. ಆತನು ಸೃಷ್ಟಿಗೆ ಮೊದಲು ಇದ್ದವನು, ಸೃಷ್ಟಿಯಿಂದ ಭಿನ್ನನು, ಎಲ್ಲಾ ದೇವತೆಗಳಿಗೂ ಈ ಐಹಿಕ ಜಗತ್ತಿನಲ್ಲಿ ಸೃಷ್ಟಿಯಾದವರು, ಆದರೆ ಕೃಷ್ಣನು ಸೃಷ್ಟಿಯಾಗಲಿಲ್ಲ ಎಂದು ಹೇಳಿದೆ. ಆದುದರಿಂದ ಕೃಷ್ಣನು ಬ್ರಹ್ಮ ಮತ್ತು ಶಿವನಂತಹ ಮಹಾನ್ ದೇವತೆಗಳಿಂದ ಭಿನ್ನನಾದವನು. ಆತನು ಬ್ರಹ್ಮನು, ಶಿವನು ಮತ್ತು ಇತರ ದೇವತೆಗಳು ಸೃಷ್ಟಿಕರ್ತನಾದುದರಿಂದ ಎಲ್ಲ ಲೋಕಗಳು ಪರಮ ಪುರುಷನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ ಮಾತಾಜಿ. ನೋಡುದಲ್ಲ, ಭಗವಂತ ಎಲ್ಲಾ ದೇವತೆಗಳಿಗೆ ಸೃಷ್ಟಿಕರ್ತ. ಈಗಾಗಲೇ ನಾವು ಚರ್ಚೆ ಮಾಡಿದೀವಿ ಇದನ್ನ ಸಾಕಷ್ಟು ಸರಿ, ಹೌದಾ. ಬ್ರಹ್ಮ ಆಗಿರ್ಬೋದು, ಶಿವ ಆಗಿರ್ಬೋದು, ನೋಡೋದ್ರಲ್ಲೂ ತುಂಬಾ ಗ್ರೇಟ್ ಅವ್ರು ಮಾಡೋ ಕಾರ್ಯ ನಮ್ ಕೆಲಸ ಕಂಪೇರ್ ಮಾಡಕ್ಕೆ ಆಗಲ್ಲ. ದೊಡ್ಡ ದೊಡ್ಡ ಕೆಲ್ಸಗಳು ಮಾಡ್ತಾರೆ ಅವರೆಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳವರೆಲ್ಲ. ಆದ್ರೆ ಭಗವಂತ ಅವ್ರಿಗಿಂತ ಭಿನ್ನ. ಭಗವಂತನಿಂದ ಅವರೆಲ್ಲ ಬಂದಿರೋರು, ಭಗವಂತನ ಗುಣಾವತಾರಗಳು ಇವರು ಅಲ್ವಾ. ಭಗವಂತ ಎಲ್ಲಾ ಲೋಕಗಳಿಗೆ ಏನಂತ ಇಲ್ಲಿ ನಾನೇ ಅಧಿಪತಿ ಅಂತಿದ್ದಾನೆ, ಹೌದಾ. ಸೃಷ್ಟಿಕರ್ತನಾದ್ದರಿಂದ ಎಲ್ಲಾ ಲೋಕಗಳ ಪರಮ ಪುರುಷನ ನಾನೇ ಅಂತಿದ್ದಾನೆ. ಇದು ಭಗವಂತನ ಪೊಸಿಷನ್, ಸ್ಥಾನ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಹಾಗಾಗಿ ನಾವು ಸ್ವಲ್ಪ ಡೀಪ್ ಆಗಿ ಹೋಗ್ತಾ ಇರೋದು. ಸ್ವಲ್ಪ ಮುಂದೆ ನಾವು ಕಮ್ಮಿ ಮಾಡೋಣ ಡೀಪು, ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ ರೀ ಮಾತಾಜಿ. ಇದು ಇಂಪಾರ್ಟೆಂಟ್ ಶ್ಲೋಕ ರೀ ಮಾತಾಜಿ. ಇಂಪಾರ್ಟೆಂಟ್ ಶ್ಲೋಕ ಇದು, ಇಂಪಾರ್ಟೆಂಟ್ ಶ್ಲೋಕ. ವ್ಯಕ್ತಿ ಲೋಕ ಮಹೇಶ್. ನೆಕ್ಸ್ಟ್ ಪ್ಯಾರ ಯಾರು ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಿರಿ ಮಾತಾಜಿ. ರೇಣುಕಾ ಮಾತಾಜಿ ಓದ್ರಿ. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನು ಸೃಷ್ಟಿಯಾದ ಎಲ್ಲದರಲ್ಲಿಂದ ಭಿನ್ನನು ಮತ್ತು ಅವನನ್ನು ಹೀಗೆ ಅರಿತವರು ಕೂಡಲೇ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ. ಪರಮ ಪ್ರಭುವಿನ ಜ್ಞಾನವನ್ನು ಪಡೆಯಲು ಮನುಷ್ಯನನ್ನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಇರಬೇಕು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಭಕ್ತಿ ಸೇವೆಯಿಂದ ಮಾತ್ರ ಅವನನ್ನು ತಿಳಿಯಲು ಸಾಧ್ಯ.
ಬೇ ಬೇರೆ ಬೇರ ಬೇರೆಯ ಬೇರೆ ಬೇರೆಯವರು ಮಾರ್ಗವನ್ನು ಇಲ್ಲ. ಕೃಷ್ಣನನ್ನು ಮನುಷ್ಯನೆಂದು ತಿಳಿಯಲು ಪ್ರಯತ್ನಿಸಬಾರದು. ಆಗಲೇ ಹೇಳಿದಂತೆ ಮೂಢನಾದವನು ಮಾತ್ರ ಅವನೊಬ್ಬ ಮನುಷ್ಯ ಎಂದು ಯೋಚಿಸುತ್ತಾನೆ. ಇದನ್ನು ಇಲ್ಲಿ ಬೇರೆಯೊಂದು ರೀತಿಯಲ್ಲಿ ಮತ್ತು ಹೇಳಿದ ಬೇರೆ ಒಂದು ರೀತಿಯಲ್ಲಿ ಮತ್ತೆ ಹೇಳಿದೆ. ಮೂಢನಲ್ಲದವನು ಭಗವಂತನ ಸಹಜ ರೂಪವನ್ನು ಅರಿಯುವಷ್ಟು ಬುದ್ಧಿವಂತನಾದುದನ್ನು ಯಾವಾಗಲೂ ಎಲ್ಲ ಪಾಪ ಪ್ರತಿಕ್ರಿಯೆಗಳಿಂದ ಮುಕ್ತನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸೊ ನೋಡಿ, ಭಗವಂತನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಪಾಪ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಅದು ಸಾಧ್ಯ ಇಲ್ಲ. ಕೃಷ್ಣನ ಹತ್ರ ಕೃಷ್ಣನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ತುಂಬಾ ಪುಣ್ಯ ಮಾಡಿರ್ಬೇಕು. ಪುಣ್ಯದ ಕಾರ್ಯನೇ ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೆ. ನಾವು ಪಾಪ ಜೀವನ ನಡ್ಸ್ಕೊಂಡು ಹೋಗ್ತೀವಪ್ಪ, ಇನ್ನು ನಾವು 4 ನಿಯಮಗಳನ್ನ ಆಚರಿಸಕ್ ಬೇರೊಂದು ರೀತಿಯಲ್ಲಿ ಅನ್ನೋ ವ್ಯಕ್ತಿಗಳಿಗೆ ಕೃಷ್ಣ ಪರಿಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಕೃಷ್ಣನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವನು ಎಲ್ಲಾ ನೋಡಿ ಕ್ಲಿಯರ್ ಆಗಿ ಹೇಳಿದೆ. ಯಾವುದೇ ರೀತಿ ಪಾಪಕಾರ್ಯಗಳಿಂದ ಮುಕ್ತನಾಗಿರಬೇಕು ಅಂತ ವ್ಯಕ್ತಿಗೆ ಮಾತ್ರ ಭಗವಂತನ ಬಗ್ಗೆ ಪೂರ್ತಿಯಾಗಿ ಅರಿವಾಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ 4 ನಿಯಮಗಳನ್ನ ನಾವು ಕೃಷ್ಣನಿಂದಾನೆ ಕಂಪಲ್ಸರಿ ಅಂದಿದ್ದಾನೆ. ಅದಕ್ಕೆ ಕೃಷ್ಣ ಸಾಧಕದಿಂದ ಎಲ್ಲಾ ಡಿವೋಟೀಸು ಕಂಪಲ್ಸರಿ ಫಾಲೋ ಮಾಡ್ತಾರೆ. ಯಾವಾಗ ನಾವು ಕೃಷ್ಣನ ಹತ್ರ ಬರ್ತೀವೋ, ಪ್ಯೂರ್ಲಿ ಲೈಫ್ ಲೀಡ್ ಮಾಡ್ತೀವೋ, ಕ್ಲೀನ್ ಲೈಫ್, ಪಾಪ ಕಾರ್ಯಗಳನ್ನ ಮಾಡದೇ ಇರೋಂತ ಜೀವನ ನಡ್ಸ್ಕೊಂಡು ಹೋಗ್ತೀವೋ, ಅವಾಗಲೇ ಕೃಷ್ಣ ನಮ್ಗೆ ಅರ್ಥ ಆಗ್ತಾನೆ. ಈ ಭಗವದ್ಗೀತೆ ಜ್ಞಾನ ನಮ್ಗೆ ಅರ್ಥ ಆಗತ್ತೆ. ಇಲ್ಲ ನಾವು ಸುಮ್ನೆ ಒಂದು ಗಿಣಿ ಹೇಳತ್ತಲ್ಲ, ನಾನು ಹೋದ್ಸರಿ ಹೇಳಿದ್ನ, ಇಂದು ಗಿಣಿ ಒಂದ್ ಪಂಜರದಲ್ಲಿ ಸಿಗಾಕೊಳತ್ತಂತೆ. ಒಬ್ರು ಯಾರೋ ತಂದಿರ್ತಾರಂತೆ, ಒಬ್ರು ದೊಡ್ಡ ಸಾಧುಗಳು. ಪಾಪ ಬೇಟೆಗಾರ ಬಂದು ಅದನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅದಕ್ಕೆ ಶ್ಲೋಕ ಹೇಳ್ಕೊಡ್ತಾರ. ಒಂದು ಹಾಡ್ತಾರೆ. ಬೇಟೆಗಾರ ಬರ್ತಾನೆ, ಬೇಲಿ ಹಾಕ್ತಾನೆ, ಬೀಜಗಳನ್ನ ಹಾಕ್ತಾನೆ, ಇನ್ನು ಸಿಗಾಕೊಂತ್ಯ, ಹುಷಾರಾಗಿರ್ಬೇಕು. ಮತ್ತೆ ಅದು ರಿಪೀಟ್ ಮಾಡತ್ತೆ, ಗಿಣಿ ಕೂಡ ರಿಪೀಟ್ ಮಾಡ. ಬೇಟೆಗಾರ ಬರ್ತಾನೆ, ಬೇಲಿ ಹಾಕ್ತಾನೆ, ಕಾಳುಗಳನ್ನ ಹಾಕ್ತಾನೆ, ಸಿಗಾಕೋತೀನಿ, ಹುಷಾರಾಗಿರ್ಬೇಕು. ಬೇಟೆಗಾರ ಬರ್ತಾನೆ, ಬೇಲಿ ಹಾಕ್ತಾನೆ, ಕಾಳುಗಳನ್ನ ಹಾಕ್ತಾನೆ, ಸಿಗಾಕ್ತಾನೆ, ಹುಷಾರಾಗಿರ್ಬೇಕು. ಅದು ಹೇಳ್ತಾನೆ ಇದೆ ಅಷ್ಟೇ, ಗಿಣಿ ಪಾಠ ತರ ಅದು ಹೇಳ್ತಾನೆ ಇದೆ. ಬೇಟೆಗಾರ ಬರ್ತಾನೆ ಒಂದ್ ದಿವ್ಸ, ನಿಜವಾಗ್ಲು ಬೇಲಿ ಹಾಕ್ತಾನೆ, ಕಾಳುಗಳನ್ನೂ ಎಸಿತಾನೆ, ಹಾಕ್ತಾನೆ ಅವ್ನು. ನೋಡ್ತಾ ಅದ್ ತಿನ್ನತ್ತೆ, ಕಾಳುಗಳನ್ನ ತಗೊಳಕ್ ಬರತ್ತದು, ಹಾಕೊಳ್ಳೋದದು. ಅದು ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಇದೆ, ಆದ್ರೂ ಅದು ಹುಷಾರಾಗಿರೋದಕ್ಕೆ ಬರಲ್ಲ ಅಲ್ವಾ? ಅದಾಗ್ಬಾರ್ದು ನಮ್ ಜೀವನ. ಗಿಣಿ ಪಾಠ ತರ ನಾವು ಸುಮ್ನೆ ಹೊಡಿಯೋದಲ್ಲ ಶ್ಲೋಕಗಳನ್ನ ಅಲ್ವಾ. ಇದ್ರಲ್ಲಿ ಇರೋದನ್ನ ಸಾರ ಅರ್ಥ ಆಗ್ಬೇಕು ನಮ್ಗೆ. ಈ ಸಾರ ಅರ್ಥ ಆಗ್ಬೇಕು ಅಂದ್ರೆ ಕೃಷ್ಣ ಏನಂತಿದ್ದಾನೆ? ಯು ಶುಡ್ ಬಿ ಲಿಬರೇಟೆಡ್ ಫ್ರಮ್ ಆಲ್ ಸಿನ್ಫುಲ್ ರಿಯಾಕ್ಷನ್. ಎಲ್ಲ ಪಾಪ ಕಾರ್ಯಗಳು ಮಾಡೋದನ್ನ ನಾವು ಫಸ್ಟ್ ನಿಲ್ಲಿಸ್ಬೇಕು. ಅಂದ್ರೆ 4 ನಿಯಮಗಳನ್ನ ಆಚರಿಸೋದಕ್ಕೆ ಯಾರು ಶುರು ಮಾಡ್ತಾರೋ, 4 ನಿಯಮಗಳು ಏನೇನಪ್ಪ, ಯಾರು ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾ ಹೇಳ್ತೀನಿ ನೋಡ್ರಿ. ಬೆಳಿಗ್ಗೆ ಹೇಳೋದು ಲಗುನ, ಆಮೇಲೆ ನಾಮ ಜಪ, ಸಂಕೀರ್ತನೆ. 4 ನಿಯಮಗಳು ಯಾರು ಗೊತ್ತು? ಕರೆಕ್ಟ್ ಆಗಿ ಹೇಳಿದಂಗೆ 4 ಅನೈತಿಕ ಸಂಬಂಧ, ಆಮೇಲೆ ದೂರ, ಮದ್ಯಪಾನ, ಮದ್ಯ ತ್ಯಜಿಸೋದು, ಮತ್ತೆ ಅನೈತಿಕ ಸಂಬಂಧದಿಂದ ದೂರ, ಮತ್ತೆ ಜೂಜು. ಈ 4 ಯಾರು ಹೊರಗೆ ಬರ್ತಾರೋ, ಈ 4 ಯಾರು ಪೂರ್ತಿಯಾಗಿ ನಿಲ್ಲಿಸ್ತಾರೋ ಅಂತ ಡಿವೋಟೀಸ್ ಮಾತ್ರ ಕೃಷ್ಣನ್ನ ಪೂರ್ತಿಯಾಗಿ ಅರ್ಥಕೊಳಕ್ ಸಾಧ್ಯ, ಭಗವಂತನ ಸ್ಥಾನ ಅರ್ಥಕೊಳಕ್ ಸಾಧ್ಯ, ಭಗವಂತನ ಭಕ್ತರಾಗ್ಲಿಕ್ಕೆ ಸಾಧ್ಯ. ಇನ್ನ ನಾವು ಪಾಪ ಜೀವನದಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ಕೃಷ್ಣನ ಎಲ್ಲಿದೆ? ಕೃಷ್ಣ ಅವ್ರಿಗೆ ದೂರಕ್ಕೂ ಸಿಗಲ್ಲ, ಜನ್ಮಕ್ಕೂ ಸಿಗಲ್ಲ.
ಕೃಷ್ಣ ಇನ್ನೂ ದೂರ ಕಳಿಸ್ತಾ ಹೋಗ್ತಾನೆ. ಆಯ್ತು ಇಲ್ಲೇ ಇರು ಅಂತ ಬಿಡ್ತಾನೆ. ಇಲ್ಲೇ ಇರೋದ್ರಿಂದ ನಮ್ಗೆ ಏನಾದ್ರು ಒಳ್ಳೇದಿದ್ಯಾ ಅಲ್ವಾ? ಯಾವ್ದು ಸರಿ, ನಾರದ ಮುನಿ ಮತ್ತೆ ಕೃಷ್ಣ ಬಂದಿದ್ರಂತೆ ಒಬ್ರ ಮನೆಗೆ. ಒಬ್ನು ದೇವತೆ ಆರಾಧಕ ಇದ್ನಂತೆ. ಅವ್ನು ಹೇಳದಂತೆ, ನನಗೇನ್ ಆಶೀರ್ವಾದ ಬೇಕಾಗಿಲ್ಲ ನಿಮ್ದು. ನಮ್ಮ ಕುಲದೇವ್ರು ಇದಾರೆ ನೋಡ್ಕೊಳ್ಳೋದಕ್ಕೆ. ನಮ್ ಕುಲದೇವ್ರು ನಂಗೆಲ್ಲಾ ಚೆನ್ನಾಗಿ ನೋಡ್ಕೋತಾರೆ. ಆಗ್ಲಿ, ನೀನ್ ಸುಖವಾಗಿರೋದು. ನಿನ್ ಕುಲದೇವರ ಒಂದು ಕರುಣೆಯಿಂದ ನೀನು ಇನ್ನೂ ಚೆನ್ನಾಗಿ, ಇನ್ನೂ ಹೆಚ್ಚು ಆಸ್ತಿ ಸಿಗಂಗಾಗ್ಲಿ, ನಿಂಗೆ ದುಡ್ಡು ಸಿಗಂಗಾಗ್ಲಿ, ನಿಂಗೆ ಇನ್ನೂ ಪ್ರಾಸ್ಪೆರಿಟಿ ಸಿಗಂಗಾಗ್ಲಿ ಅಂತ ಆಶೀರ್ವಾದ ಮಾಡ್ತಾನಂತ ಕೃಷ್ಣ. ನಾರದ ಮುನಿಗೆ ಆಶ್ಚರ್ಯ ಆಗ್ತದೆ, ಏನಪ್ಪಾ ಇದು, ನಮ್ಮ ಆಶೀರ್ವಾದನು ಬೇಡ ಅಂದಿರೋ ವ್ಯಕ್ತಿಗೆ ಭಗವಂತ ಏನೋ ಈ ತರ ಆಶೀರ್ವಾದ ಮಾಡ್ತೀರಿ, ಇದು ಏನಿದ್ರ ಅರ್ಥ ಅಂದ್ರೆ? ಸೊ ದ್ಯಾಟ್ ಅದೆಲ್ಲ ಸಿಗೋದ್ರಿಂದ ಏನಾಗತ್ತೆ, ದುಡ್ಡು ಕಾಸು ಹೆಸರು ಎಲ್ಲ ಸಿಗೋದ್ರಿಂದ ಮತ್ತೆ ಅವನ್ ಬಂಧನದಲ್ಲಿ ಉಳ್ಕೋತಾನೆ ಅಲ್ವಾ? ಕೃಷ್ಣನಿಂದ ದೂರ ಆಗೇ ಇರ್ತಾನ ಅವನು. ಯಾಕಂದ್ರೆ ಅದೆಲ್ಲ ಅವನಿಗೆ ಕೃಷ್ಣನಿಂದ ದೂರ ಮಾಡುತ್ತೆ, ಮರಿಯಂಗ್ ಮಾಡುತ್ತೆ. ದುಡ್ಡಿದ್ಮೇಲೆ ಇನ್ನೇನಪ್ಪ, ದುಡ್ಡಿದ್ರೆ ದೊಡ್ಡಪ್ಪ ಅಲ್ವಾ? ಭಗವಂತ ಯಾತಿಗ್ ಬೇಕಪ್ಪ ಆಗ ಅಲ್ವಾ? ಸೊ ಹಾಗಾಗಿ ಕೃಷ್ಣನ ನಾಟಕ ಬರೋದಿಕ್ಕೂ ಬಿಡೋದಿಲ್ಲ ಆ ಮಾಯೆ ಅಲ್ವಾ? ಸೊ ಹಾಗಾಗಿ ಭೌತಿಕ ಪ್ರಪಂಚದ ಸುಖ, ಮಾಯೆ ಸುಖನ ಆಯ್ಕೆ ಮಾಡ್ಕೊಂಡ್ರೆ ನಾವು, ಮಾಯೆ ಸುಖ, ಆಗ ಕೃಷ್ಣ ಸುಖ ಸಿಗಲ್ಲ, ಆಧ್ಯಾತ್ಮಿಕ ಸುಖ ಸಿಗಲ್ಲ. ಮಾಯ ಸುಖದಲ್ಲೇ ಇರ್ತೀವಿ ಅಷ್ಟೆ. ಮಾಯ ಸುಖ ಯಾವ್ದಕ್ಕೆ ಹೋಲಿಸ್ತಾರೆ? ಒಂದು ಹಂದಿ ಗಲೀಜ್ ತಿನ್ಕೊಂಡ ಅದೇ ರುಚಿಯಾಗಿದೆ ಅಂತ ಭಾವಿಸಿದ್ರೆ ಏನನ್ಬೇಕು? ನಮಗ್ ಗೊತ್ತು ಹಂದಿ ತಿಂತಾ ಇರೋದು ಗಲೀಜಪ್ಪ, ನಾನ್ ತಿಂತಾ ಇರೋದು ಇನ್ನೂ ಎಷ್ಟು ಉಚ್ಚಿಷ್ಟವಾಗಿರುವಂತ ವಸ್ತು ತಿಂತಾ ಇದೀನಿ ಅಂತ ನಮಗ್ ಗೊತ್ತು, ನಮ್ ಪೊಸಿಷನ್. ಬಟ್ ಅದಕ್ ಗೊತ್ತಿಲ್ಲ, ಅದೇದ್ ಅನ್ಕೊಳತ್ತೆ ನಾನ್ ತುಂಬಾ ಚೆನ್ನಾಗಿದ್ದೀನಿ ಅನ್ಕೊಳತ್ತೆ. ನನ್ ಲೈಫ್ ಎಷ್ಟು ಚೆನ್ನಾಗಿದೆ, ಹೆಂಡತಿ ಮಕ್ಳು ಎಲ್ಲ ಇದೆ, ಮನೆ ಇದೆ, ಕೊಚ್ಚೆ ಇದೆ, ಗಲೀಜ್ ಇದೆ, ಎಲ್ಲ ಸಿಗ್ತದೆ ನಂಗೆ ತಿನ್ನಕ್ಕೆ ಅಲ್ವಾ? ಇದಾಗ್ಬಾರ್ದು ನಮ್ಮ ಪರಿಸ್ಥಿತಿ. ನಾವ್ ತಿಂತಾ ಇರೋದು, ನಾವು ಸುಖ ಪಡ್ತಾ ಇರೋದು ಉಚ್ಚಿಷ್ಟವಾಗಿರೋಂಥದ್ದು, ಚೆನ್ನಾಗಿರೋಂಥದ್ದು ಉಚ್ಚ ಸುಖನ ಅಥವಾ ಇದು ನೀಚ ಸುಖನ ಅನ್ನೋದು ನಮ್ಗೆ ನಿರ್ಣಯ ಮಾಡೋದಿಕ್ಕೆ ಬರ್ಬೇಕು. ಅದು ಜ್ಞಾನ ಮುಖಾಂತರ ಸಾಧ್ಯ ಅಲ್ವಾ? ಜ್ಞಾನ ಮುಖಾಂತರ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಲ್ವಾ? ಯಾರು ಆ ಕೊಚ್ಚದಲ್ಲಿರೋ ವ್ಯಕ್ತಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೊಚ್ಚದಲ್ಲಿರೋ ವ್ಯಕ್ತಿಗಳೆಲ್ಲ ಎಲ್ಲ ಕೊಚ್ಚರಿ ಚೆನ್ನಾಗಿದೆ ಅಂತಾರೆ, ಬಟ್ ಅದ್ರ ಹೊರಗಡೆ ಇರೋಂಥ ವ್ಯಕ್ತಿ ಗೊತ್ತು ಅಲ್ವಾ? ಹಾಗಾಗಿ ಆಧ್ಯಾತ್ಮಿಕ ಗುರುಗಳು ಅವ್ರು ಹೊರಗಡೆ ಇರೋಂಥ ವ್ಯಕ್ತಿಗಳು, ಅವ್ರು ಗೊತ್ತು ಬಟ್ ನಾವು ಪಡ್ಕೋತಾ ಇರೋಂಥ ಸುಖ ನಿಜವಾದ ಸುಖ ಅಲ್ಲ. ನಾವೆಲ್ಲರೂ ಕಷ್ಟದಲ್ಲಿದ್ದೀವಿ, ಬಳಲ್ತಾ ಇದೀವಿ, ನಾವು ಮರ್ತೋಗಿರ್ಬೋದು, ನಾವ್ ಮರೆಯೋ ಬುದ್ಧಿ ಇರೋದ್ರಿಂದ ಮರ್ತೋಗ್ಬಿಡ್ಬೋದು, ಆದ್ರೆ ನಾವು ಕಷ್ಟಪಟ್ಟಿದ್ದೀವಿ, ಕಷ್ಟಪಡ್ತಾ ಇದ್ದೀವಿ, ಕಷ್ಟಪಡ್ತೀವಿ ಕೂಡ ಅಲ್ವಾ? ಕೃಷ್ಣನ ನಿರಾಕರಿಸಿದ್ರೆ ನಾವು ಕಷ್ಟದಲ್ಲೇ ಇರ್ತೀವಿ. ಕೃಷ್ಣನ ಸ್ವೀಕರಿಸಿದ್ರೆ ಅವಾಗ ನಮಗೆ ಎಲ್ಲಾ ಕಷ್ಟದಿಂದ ಪಾರುತ್ತೆ. ಅದೇ ಹೇಳ್ತಾರೆ ಕೃಷ್ಣ, ಯಾರು ನನ್ನ ಜನ್ಮವಿಲ್ಲದವನು, ಅನಾದಿ ಎಲ್ಲಾ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ. ಭ್ರಾಂತಿ ಅಂದ್ರೆ ಏನರ್ಥ? ಭ್ರಾಂತಿ ಅಂದ್ರೆ ಏನು? ಕನ್ಫ್ಯೂಷನ್. ಚೆನ್ನಾಗಿದೆ ನಾವು ಭಾವಿಸೋದು, ನಮ್ಮ ಭ್ರಮೆ. ಮಕ್ಕಳು ನೋಡ್ಕೋತಾರೆ ಅನ್ಕೊಳ್ಳೋದು ಭ್ರಮೆ. ನನ್ ವಿದ್ಯಾಭ್ಯಾಸ ನನ್ ಕಾಪಾಡುತ್ತೇನೋ ಅನ್ಕೊಳ್ಳೋದು ಅದೊಂದು ಭ್ರಮೆ. ಎಲ್ಲ ಭ್ರಮೆದಲ್ಲಿ ನಾವ್ ಇರ್ತೀವಿ. ಬಟ್ ಇಂಥ ವ್ಯಕ್ತಿಗೆ ಭ್ರಮೆ ಅನ್ನೋದಿಲ್ಲ, ಭ್ರಾಂತಿಯಿಂದ ಹೊರಗಿರ್ತಾನೆ, ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಪಾಪ ಹೋಯ್ತು ಅಂದ್ರೆ ಕೃಷ್ಣ ನಮಗೆ ಪೂರ್ತಿಯಾಗಿ ಕಾಣಿಸ್ಕೊಂತಾನೆ ಅಂತ ಅರ್ಥ. ಅವಾಗ ನಾವು ಕೃಷ್ಣ ನೋಡಕ್ ಸಾಧ್ಯ, ಕೃಷ್ಣನ ಸಾಂಗತ್ಯ ಪಡ್ಕೊಳಕ್ ಸಾಧ್ಯ, ಅವಾಗ ಬಿಡುಗಡೆ ಹೊಂದಕ್ ಸಾಧ್ಯ ಪ್ರಪಂಚದಿಂದ. ಅಲ್ಲಿವರೆಗೂ ಇಲ್ಲ. ಓಕೆನಾ? ಸೊ ಹಾಗಾಗಿ ಈ ಶ್ಲೋಕಗಳು ತುಂಬಾ ಮುಖ್ಯವಾದಂತಹ ಶ್ಲೋಕಗಳು ನಾವು ನೋಡಿದಿರುತ್ತು. ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ 4ನೇ ಶ್ಲೋಕದಿಂದ. ಇವತ್ತಿನ ಶ್ಲೋಕಗಳೆಲ್ಲ ಪ್ರಶ್ನೆ ಇದ್ರೆ ತಗೋಬಹುದು. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲ ಮಾತಾಜಿ, ಇದೆಲ್ಲ ಕರೆಕ್ಟ್ ಮಾತಾಜಿ. ನಾವು ಯಾವ ತರ ಇದ್ದೀವಿ ಅಂತ ಅನ್ನೋದು ಮಾತಾಜಿ. ಇವಾಗ ಕೇಳ್ತೀವಿ, ಅದು ಕರೆಕ್ಟ್ ಅಂತ ಅನ್ಕೊಂತೀವಿ. ಮತ್ತೆ ಏನಾದ್ರು ಬಂತು ಅಂತ ಅಂದ್ರೆ ನಾವು ನಮ್ಮ ಮನ್ಸು ಮತ್ತೆ ಬುದ್ಧಿನ ಅವೆರಡನ್ನೇ ನಂಬ್ತೀವಿ, ಭಗವಂತನ್ ನಂಬಲ್ಲ ಮಾತಾಜಿ. ಅದು ಯಾಕೆ ಮಾತಾಜಿ? ಅದ್ ಏನೇ ಮಾಡಿದ್ರುನು ಅವ್ರನ್ನ ನಂಬದೇ ಇಲ್ಲ, ವಿಶ್ವಾಸ ಇಡೋದೇ ಇಲ್ಲ, ನಂಬಿಕೆ ಇಡಲ್ಲ. ನಮ್ಮ ಮೇಲೆ ಅದು ನಮ್ಮ ಮನ್ಸು ನಮ್ ಬುದ್ಧಿ ಮಾತ್ ಮೇಲೆ ನಾವು ನಂಬಿಕೆ ಇಡ್ತೀವಿ. ಯಾಕೆ ಮಾತಾಜಿ? ನಮ್ಮ ಮನಸ್ಸು ಬುದ್ಧಿನ ನಾವು ಕೇಳ್ಕೊಂಡೇ ಬಂದಿದೀವಿ. ಯಾಕಂದ್ರೆ ಅದೇ ನಾವು ಜನ್ಮ ಜನ್ಮಾಂತರದಿಂದ ಅದೇ ನಾವು ಮಾಡ್ತಾ ಇರೋದು ಮಾತಾಜಿ. ನಾವು ಪ್ರತಿ ಜನ್ಮ ಗೊತ್ತು ಮಾತಾಜಿ,
ಅದು ತಪ್ಪು ಅಂತ ಗೊತ್ತು, ಬಟ್ ಆದ್ರೆ ನಾವ್ ಅಲ್ಲೇ ಅದ್ರನ್ನೇ ಕೇಳ್ತೀವಿ ಜಾಸ್ತಿ, ಅದ್ರ ಅದೇ ಮೇಲೆ ನಾವು ವಿಶ್ವಾಸ. ನಮ್ಗೆ ಅದೇ ಸುಖನೇ ಇಷ್ಟ ಆಗ್ತಾ ಇದೆ, ಅದೇ ಮಾಯ ಸುಖನೇ. ಅದು ನಮ್ಮ ಹಳೆ ಜನ್ಮದ ವಾಸನ, ಆ ಹಳೆ ಜನ್ಮದ ಗುರುತುಗಳು ನಮ್ ಕೆಲ್ ಮಾಡ್ಸತ್ತ ಆತರ ಪಾಪ ಕಾರ್ಯಗಳು, ಕೃಷ್ಣನಿಂದ ದೂರ ಇರಂಗ್ ಮಾಡತ್ತ. ಹೊರ ಬರೋದು ಹೆಂಗೆ ಮಾತಾಜಿ ಅರ್ಥನೇ ಆಗ್ತಾ ಇಲ್ಲ. ಈಗ ಕ್ಲಾಸಲ್ಲಿ ಕೇಳ್ತೀವಿ, ಹೌದು ಕೃಷ್ಣ ಹೀಗೆಲ್ಲ ಇದ್ದಾನೆ ಅಂತ ಅಂದ್ರೆ ಮತ್ತೆ ಅವ್ನ್ ಕೃಷ್ಣ ನಾವು ನಂಬದೇ ಇಲ್ಲ, ಮತ್ತೆ ಅದನ್ನೇ ನಾವ್ ಮಾಡ್ತೀವಿ. ಇಲ್ಲ ನನಗಿದೆ, ನನ್ಗ್ ಸಾಮರ್ಥ್ಯ ಇದೆ ಅದು ಅಂತ ನಾವು ತುಂಬಾ ಆತ್ಮವಿಶ್ವಾಸ ಯಾವ ತರ ಇರುತ್ತೆ ಅಂದ್ರೆ ಅದು ಹೇಳ್ಕೊಳಕ್ಕೆ ಆಗಲ್ಲ. ಕೃಷ್ಣನು ಏನು ಮಾಡ್ಕೊಳಕ್ ಆಗಲ್ಲ, ಆ ತರ ಇರುತ್ತೆ ಆತ್ಮವಿಶ್ವಾಸ. ನಾವ್ ಮಾಡೋದೆಲ್ಲ ದುರುದ್ದೇಶನೇ ಇರುತ್ತೆ ಮತ್ತೆ. ಎಸ್ ಮಾತಾಜಿ, ನಮಗ್ ಗೊತ್ತು, ಆದ್ರೆ ನಮ್ ಶಕ್ತಿ ಸಾಕಾಗಲ್ಲ ಮಾತಾಜಿ. ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ, ನಮ್ಮ ಹತ್ರ ಆ ಶಕ್ತಿ ಇಲ್ಲ. ದಟ್ ನಾವು ಭಗವಂತನ ಮಾತುಗಳನ್ನ ಪೂರ್ತಿ ಸ್ವೀಕರಿಸೋಷ್ಟು ಶಕ್ತಿ ಇನ್ನು ನಾವು ಪಡ್ಕೊಂಡಿಲ್ಲ ಅಲ್ವಾ. ಅದು ನಿರಂತರ ಭಗವಂತನ ಜಪ, ನಿರಂತರ ಭಗವಂತನ ಸಾಂಗತ್ಯ, ಹೆಚ್ಚೆಚ್ಚು ಶ್ರಮದಿಂದ ಅದು ಬೆಳೆಯತ್ತೆ. ಆ ನಂಬಿಕೆ ಶ್ರದ್ಧೆ ಅವಾಗ ಹೆಚ್ಚಾಗತ್ತೆ. ಅವಾಗ ನಮ್ಗೆ ಅರಿವಾಗತ್ತೆ ನಮ್ಮ ಮನಸ್ಸು ಬುದ್ಧಿ ನಮ್ಮನ್ನ ಇದುವರೆಗೂ ಬರೀ ನಮ್ಗೆ ಮೋಸನೇ ಮಾಡಿದೆ, ಅದ್ರ ಮಾತ್ ಕೇಳಿ ನಾನು ಆಕ್ಚುಲಿ ಹಾಳಾಗೋದೆ ಅಲ್ವಾ. ನಮ್ಮ ಮನಸ್ಸು ಬುದ್ಧಿನ ಒಂದು ಬೇರೆ ಬೇರೆ ವ್ಯಕ್ತಿ ತರ ನೋಡ್ಬೇಕು ನಾವಲ್ಲ ಅದು. ನಾವ್ಯಾರು? ನಾವು ಜೀವಿ ಅಲ್ವಾ, ನಾವು ಭಗವಂತನ ಅಂಶ, ನಾವು ತುಂಬಾ ಪ್ಯೂರ್. ಆದ್ರೆ ನಮ್ಮ ಮೇಲೆ ಒಂದು ಕವರಿಂಗ್ ತರ ಇದೆ ಈ ಮನಸ್ಸು ಬುದ್ಧಿ ಅಲ್ವಾ. ಒಂದು ಭೂತ ಹತ್ತಿದ್ರೆ ಒಂದ್ ವ್ಯಕ್ತಿ ಹೆಂಗ್ ನಡ್ಕೋತಾನೆ, ಹುಚ್ಚಂದರ ನಡ್ಕೋತಾನಲ್ವಾ, ಹೆಂಗೋ ಮಾತಾಡ್ತಾನೆ. ಪರಿಸ್ಥಿತಿ ನಮ್ದು. ಆ ಕಂಡೀಷನ್ ನ ಹೋಗ್ಲಾಡ್ಸ್ಕೋಬೇಕು, ಆ ಕಾಯಿಲೆನ ನಾವು ಗುಣಪಡಿಸ್ಕೋಬೇಕು. ನಾವೆಲ್ಲ ಒಂದು ಹಾಸ್ಪಿಟಲ್ ಹತ್ರ ಇದೆ, ಸ್ಪಿರಿಚುವಲ್ ಹಾಸ್ಪಿಟಲ್ ಇದು. ಇಸ್ಕಾನ್ ಇಸ್ ಅ ಸ್ಪಿರಿಚುವಲ್ ಹಾಸ್ಪಿಟಲ್. ಎಲ್ಲರೂ ರೋಗಿಗಳೇ ಇಲ್ಲಿರೋದು. ನಾವೆಲ್ಲ ಟ್ರೀಟ್ಮೆಂಟ್ ತಗೋ, ಸೊ ನಾವು ಒಂದಲ್ಲ ಒಂದ್ ದಿವಸ ಸರಿ ಹೋಗ್ತೀವಿ, ಹೌದಾ. ಬಟ್ ಟ್ರೀಟ್ಮೆಂಟ್ ತಗೊಳ್ತಾ ಇಲ್ದರ ವ್ಯಕ್ತಿಗಳ ಪರಿಸ್ಥಿತಿ ಏನು? ಹೊರಗಡೆ ಇರೋ ವ್ಯಕ್ತಿಗಳು ಅವ್ರು ಸರಿ ಹೋಗೋದಿಕ್ಕೆ ಯಾವ ಚಾನ್ಸು ಇಲ್ಲ, ಯಾಕಂದ್ರೆ ಅವ್ರು ಆಸ್ಪತ್ರೆಗೆ ಬರ್ತಾನೆ ಇಲ್ವೇ, ಅವರು ರೋಗದಲ್ಲೇ ಹೋಗ್ತಾರ ಅಲ್ವಾ ಮಾತಾಜಿ. ಸೊ ಇದು ಒಂದ್ ದಿವ್ಸದ ಕೆಲಸ ಅಲ್ಲ ನೋಡಿ. ಡಿವೋಷನಲ್ ಸರ್ವಿಸ್ ತಕ್ಷಣದಲ್ಲಿ ಮ್ಯಾಜಿಕ್ ಅನ್ನೋದೇನು ಇಲ್ಲ, ಇದು ನಿರಂತರ ಮಾಡುವಂತ ಸೇವೆ, ನಿತ್ಯ ಮಾಡುವಂತ ಕಾರ್ಯ, ಡೈಲಿ ಡ್ಯೂಟಿ ಇದು ಮಾತಾಜಿ. ಈ ತರ ಮಾತಾಜಿ ಇದರ ಕೃಷ್ಣ ಕ್ಷಮಿಸ್ತಾನಲ್ವಾ ಮಾತಾಜಿ, ಯಾಕೆಂದ್ರೆ ನಮ್ ಪರಿವರ್ತನೆನ ಆಗ್ಬೇಕಲ್ವಾ ಮಾತಾಜಿ. ಅದೇ ಅದು ಪಾಪ ಆಗ್ಬಿಡುತ್ತೆ ಒಂದು ಭಯ. ಅದ್ ಹೆಂಗೆ ನಾವು ಬದಲಾಯಿಸ್ಕೋಬೇಕು, ಮತ್ತೆ ಅದ್ ಗೊತ್ತು ನಮ್ಗೆ, ಮನ್ಸು ಬುದ್ಧಿ ಹೇಳ್ತಾ ಇರೋದು ಅದು ತಪ್ಪು, ಹೇಳ್ತಾ ಇರೋದು ತಪ್ಪು ಅಂತ ನಮಗ್ ಗೊತ್ತು. ನಾವ್ ಅದನ್ನ ಕೇಳಲೇಬೇಕಾಗುತ್ತೆ. ಅದನ್ನ ಕೃಷ್ಣ ಕ್ಷಮಿಸ್ತಾನಲ್ವಾ ಮಾತಾಜಿ. ಅದೇ ನನಗೆ ಭಯ ಆಗುತ್ತೆ. ಒಳ್ಳೇದ್ ಮಾತಾಜಿ, ಆ ಭಯ ಅದು ಒಂದು ಭಯ ಅನ್ನೋದಿದೆ. ಅದೊಂದು ಒಳ್ಳೆ ಸೂಚನೆನೆ ಅದು. ಸೊ ಸೈನ್ ಅದು ನೋಡೋರು ಕೃಷ್ಣ ಕ್ಷಮಿಸ್ತಾನೆ ಇರ್ತಾನೆ ಮಾತಾಜಿ. ಪ್ರತಿ ಜನ್ಮದಲ್ಲೂ ನಮ್ಮನ್ನ ಕ್ಷಮಿಸಿದಾನೆ, ಪ್ರತಿ ಜನ್ಮದಲ್ಲೂ ನಮ್ಮನ್ನ ಕ್ಷಮಿಸ್ತಾನೆ ಬರ್ತಾ ಇದ್ದಾನೆ. ನಾವನ್ನ ಎಷ್ಟೇ ನಿರಾಕರಿಸಿದ್ರು ಅವ್ನ್ ನಮ್ಮನ್ನ ತ್ಯಜಿಸಲ್ಲ. ಅವ್ನ್ ಯಾವತ್ತೂ ನಮ್ಮನ್ನ ಬಿಡಲ್ಲ, ನಮ್ ಕೈ ಬಿಡಲ್ಲ. ಅವನ ಕರುಣೆಗೆ ಏನು ಸಾಟಿನೇ ಇಲ್ಲ. ನಮ್ ಯೋಚನೆ ಎಲ್ಲ ಬರೀ ದುರ್ಯೋಧನ ಯೋಚನೆನೇ ಇರುತ್ತೆ ಮಾತಾಜಿ. ನಮಗ್ ಬರೀ ಲಾಭ ಯೋಚನೆ ಎಲ್ಲಾನು ಬರೀ ಲಾಭ ಎಲ್ ಸಿಗುತ್ತೋ ನಾವ್ ಅಲ್ಲಿ ಹೋಗ್ತೀವಿ ಅಲ್ವಾ. ಲಾಭ ಇಲ್ವಾ? ಯಾರು ಹೇಳ್ತೀರ ಲಾಭ ಇದೆಯಾ ಲಾಭ ಇಲ್ವಾ? ಲಾಭ ಇದೆಯಾ ನಷ್ಟ ಇದೆಯಾ? ಲಾಭ ಇದೆ ಮಾತಾಜಿ. ಅಂದ್ರೆ ನಮ್ಮ ಆತ್ಮ ಗೊತ್ತಾಗತ್ ಮಾತಾಜಿ. ಇದನ್ನ ಹೆಂಗ ನಾವು ಕೇಳ್ಕೊಂತ ಹೋಗ್ತಿವಿ, ಹಂಗ ನಮ್ಮ ಮನಸ್ಸು ಹಾಕೊಂತ ಹೋಗ್ತೀವಿ. ಈಗ ಇವರ ಪ್ರಭುಜಿ ಮೊನ್ನೆ ಹೇಳಿದ್ರು, ಆ ಕನ್ನಡಿ ಮೇಲೆ ಧೂಳ ಕುಂತಿರ್ತೈತಲ್ಲ, ಅದು ಹೆಂಗ ನಾವು ಸ್ವಚ್ಛ ಮಾಡಿ ನೀರ್ ಹಾಕಿ ಅದನ್ನೆಲ್ಲ ಹೆಂಗ್ ಒರೆಸ್ಕೊಂತ ಹೋಗ್ತಿವಿ, ಹಂಗ ನಮ್ಮ ಮುಖ ಕಾಣ್ತೈತಿ. ಅದರಂಗ ನಮ್ಮ ಹೃದಯನು ನಮ್ಮ ಮನಸ್ಸುನು
ನಾವು ಪ್ರತಿದಿನ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೊತ ಹೋದ್ರೆ ನಮ್ಮ ಹೌದು. ಮನಸ್ಸು ಸ್ವಚ್ಛ ಅಂತ ಹೇಳಿದ್ರು ಮಾತಾಜಿ. ಅದಕ್ಕೆ ನಾವು ನಾಮಸ್ಮರಣೆ ಸದಾ ಇರಬೇಕು ನಮ್ಮ ಆತ್ಮದೊಳಗೆ. ನಾವು ಸುಮ್ಮ ಕೂತರ್ನು ನಮ್ಮ ಆತ್ಮ ಆ ನಾಮಸ್ಮರಣೆ ಮಾಡ್ತಾ ಇರಬೇಕು. ಅಂದ್ರ ಅವಾಗ ನಾವು ಸ್ವಲ್ಪ ಅದರೊಳಗ ಒಂದ್ ಸ್ವಲ್ಪ ಡೀಪ ಹೋಗಿವಿ ಅನ್ನೋದು ಅದು ಅರ್ಥ ಆಗತ್ ಮಾತಾಜಿ. ಇವಾಗ ನಮಗ ಅದು ಅನುಭವ ಆಗೈತ್ರಿ. ಹರೇ ಕೃಷ್ಣ. ನಮಗ ಅನುಭವ ಆಗ್ತಾ ಇದೆ ಅಲ್ವಾ? ನಮಗೆ ಗೊತ್ತಾಗತ್ತೆ, ಕೃಷ್ಣ ಹೇಳ್ತಾನಲ್ವಾ, ನಮಗೆ ಗೊತ್ತಾಗತ್ತೆ, ನಮ್ಮ ಮನ್ಸಿಗೆ ಗೊತ್ತಾಗತ್ತೆ ಇದು ನಿಜ ಅನ್ನೋದು. ಇದು ನಿಜ, ಹೌದು ಅಲ್ವಾ? ಇಲ್ಲಿ ಹೇಳ್ತಾ ಇರೋ ಒಂದೊಂದು ಶ್ಲೋಕ ನಿಜ. ನಾವೆಲ್ಲ ಹುಟ್ತಾ ಇದೀವಿ, ನಾವೆಲ್ಲ ಕಷ್ಟ ಪಡ್ತಾ ಇದೀವಿ, ನಾವೆಲ್ಲ ಸಾಯ್ತಾ ಇದೀವಿ, ನಾವೆಲ್ಲ ಶರೀರ ಬದಲಾಯಿಸ್ತಾ ಇದೀವಿ. ಇದು ಕೊನೆಯಲ್ಲಿ ನಾವೇನೋ ಮಾಡ್ಬಾರ್ದು ಮಾಡ್ತಾ ಇದೀವಿ, ಅದೇ ಮುಂದುವರಿಸ್ತಾ ಇದೀವಿ. ನಾವು ತಿನ್ನೋದನ್ನೇ ತಿಂತಾ ಇದ್ದೀವಿ, ಅದೇ ಮಾಯ ಸುಖನ ಪಡ್ಕೋತಾ ಇದೀವಿ ಅಲ್ವಾ? ಭಾಗವತಲ್ಲಿ ಹೇಳ್ತಾರಲ್ಲ, ಪುನಶ್ಚರ್ವಿತ ಚರ್ವಣಾನ. ಅಗ್ದಿರೋದನ್ನೇ ಮತ್ತೆ ಆಗದ್ರೆ ಏನಾರ ರಸ ಇದೆಯಾ? ಏನು ರಸ ಇಲ್ಲ ಅದ್ರಲ್ಲಿ. ಹಂಗೆ ಈ ಪ್ರಪಂಚ ನಾವು ಇವತ್ತು ನೋಡ್ತಾ ಇಲ್ಲ, ಎಷ್ಟೋ ಕಾಲದಿಂದ ಹುಟ್ತಾ ಇದೀವಿ, ಬರ್ತಾ ಇದೀವಿ ಅಲ್ವಾ? ಒಂದೊಂದು ಟೈಮಲ್ಲೂ ಒಂದೊಂದು ಕಡೆ ಹುಟ್ಟಿರ್ಬೋದು ನಾವು, ಬಟ್ ಅದೇ ಮಾಯಾ ಸುಖನೇ, ಅದೇ ಇದೇ ಭೌತಿಕ ಪ್ರಪಂಚ. ಹೊಸದೇನು ಇಲ್ಲ, ನಾವೇನೋ ಸುಖ ಪಡ್ತಿದೀವಿ ಅನ್ನಕ್ಕೆ. ಏನ್ ಸುಖ ಇಲ್ಲ ಅಲ್ವಾ? ಜ್ಞಾನ ಬೇಕು ನಮಗೆ ಅಲ್ವಾ? ಸೊ ಹಾಗಾಗಿ ಕೃಷ್ಣನ ಶರಣ ಹೊಂದ್ರೇನೆ ನಮಗೆ ಈ ಜ್ಞಾನ ಬರುತ್ತೆ, ಈ ವೇದಾಂತ ಜ್ಞಾನ ಅರ್ಥ ಆಗತ್ತೆ. ಅವಾಗ್ಲಿರೋ ಕೃಷ್ಣನ ಗುಣಗಳನ್ನ ನಾವು ಪಡ್ಕೋಬಹುದು ಅಲ್ವಾ? ಸೊ ಒಂದಲ್ಲ ಒಂದ್ ಟೈಮಲ್ಲಿ ನಾವು ಹೋಗ್ಲೇಬೇಕು ಈ ಪ್ರಪಂಚನ ಬಿಟ್ಟು. ಅವಾಗೇನ್ ನನ್ನ ಕೇಳಲ್ಲ, ಏನು ಮಾಯಾದೇವಿ ಏನ್ ನನ್ನ ವಿಚಾರಿಸಲ್ಲ, ನೀನ್ ತಯಾರಾಗಿದೀಯಾ, ನೀವ್ ಬರಕ್ ಸಿದ್ಧನಾಗಿದೀಯಾ, ಯಾರ ಕೇಳ್ತಾರ ಬಂದು? ಏನು ಲೆಕ್ಕಕ್ಕೆ ತಗೊಳಲ್ಲ, ನಿರ್ದಾಕ್ಷಿಣ್ಯವಾಗಿ ಹೇಳ್ಕೊಡೋಗ್ತಾಳೆ ಅಲ್ವಾ? ಸೊ ಅಂತ ದಿನ ನಾವು ನೋಡಿದೀವಿ, ಅಂತ ಪರಿಸ್ಥಿತಿಗಳನ್ನ ನಾವು ಎದುರಿಸಿದೀವಿ ಅಲ್ವಾ? ಅಂತ ಸಂದರ್ಭಗಳನ್ನ ನಾವು ಜೀವನದಲ್ಲಿ ನೋಡಿದೀವಿ. ಭಯಂಕರವಾಗಿದೆ ಭೌತಿಕ ಪ್ರಪಂಚ. ಇವತ್ತೇ ಒಂದು ಅಪ್ಡೇಟ್ ಬಂದಿದೆ, ಒಬ್ರು ಮಹಾರಾಜ್, ನಮ್ ಗುರು ಮಹಾರಾಜ್, ಇನ್ನೊಬ್ರು ಮಹಾರಾಜ್ ಒಂದು ವೆಂಟಿಲೇಟರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಅವರು. ಸೊ ಹಾಗಾಗಿ ಮಹಾರಾಜು ಹಿಂಗೋಸ್ಕರ ನಾವು ಒನ್ ಟೈಮ್ ಚಾಂಟ್ ಮಾಡೋಣ ಎಲ್ಲರೂ. ನಿಮಿಷ ಹೇಳ್ತೀನಿ ನಾನು ಮಹಾರಾಜ್ ಹೆಸರು. ಹರೇ ಸೋಲಿನ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಹರೇ ಎಲ್ರಿಗೂ ಕೃಷ್ಣ ಒಂದು ಮಾತಾಜಿ, ದಂಡವತ್ ಪ್ರಣಾಮ, ಧನ್ಯವಾದ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, जगत गुरु श्रील प्रभुपाद की जय, इस्कॉन भक्त वृंद की जय. हरे कृष्ण. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ್. ಹರೇ ಕೃಷ್ಣ ಗುರುಜಿ. हरे कृष्ण. ಮಾತಾಜಿ ದಂಡವತ್ ಪ್ರಣಾಮ हरे ಮಾತಾಜಿ. कृष्ण. ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ ಮಾತಾಜಿ. कृष्ण दंडवत प्रणाम. हरे कृष्ण. यस ಓಕೆ. ದ ಸ್ವಾಮಿ ಅವರು ಮಹಾರಾಜ್ ಹೆಸರು ಬಂದ್ಬಿಟ್ಟು ಇಸ್ ಹೋಲಿನೆಸ್ ಶಾಂತೋ ಸ್ವಾಮಿ ಅಂತ. ಅವ್ರಿಗೋಸ್ಕರ ಅರ್ಜೆಂಟ್ ಪ್ರೇಯರ್ಸ್ ರಿಕ್ವೆಸ್ಟ್ ಅಂತ ಕಳ್ಸಿದ್ದಾರೆ. ಅವರಿಗೆ ಜಸ್ಟ್ ಫಾರ್ವರ್ಡ್ ಮಾಡ್ತೀನಿ ನಿಮ್ಗೆಲ್ರಿಗೂ. ICU ದಲ್ಲಿ ಇದ್ದಾರೆ ಅವರು, ಶ್ರೀ ಗಂಗಾರಾಮ್ ಹಾಸ್ಪಿಟಲ್ ಅಲ್ಲಿ. ಇವಾಗ ಬೈಲ್ಯಾಟ್ರಲ್ ನಿಮೋನಿಯಾ ಇಂದ ಸೀರಿಯಸ್ ಇನ್ಫೆಕ್ಷನ್ ಇಂದ ಅವ್ರು ಬಳಲ್ತಾ ಇದ್ದಾರೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂದಿದ್ದಾರೆ, ಬಟ್ ಅವ್ರ ರಿಕವರಿಗೋಸ್ಕರ ನಾವು ನೆಕ್ಸ್ಟ್ ಫ್ಯೂ ಡೇಸ್ ಸ್ವಲ್ಪ 11 ಬಾರಿ ನಮ್ಮೆಲ್ಲಾ ಕ್ಲಾಸಲ್ಲಿ ಜಪ ಮಾಡೋಣ. ಇಸ್ ಹೋಲಿನೆಸ್ ಶಾಂತೋ ಸ್ವಾಮಿ. Mataji, kindly take care of this. Okay. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ, ದಂಡವತ್ ಪ್ರಣಾಮ್. ಮಾತಾಜಿ ಯಾರ್ ಮಾತಾಜಿ? ಮಹಾರಾಜ್
ಅವ್ರ ಹೆಸರು ಶಾಂತು ಸ್ವಾಮಿ ಅಂತ ಮಾತಾಜಿ, ಒಬ್ರು ನಮ್ಮ ಇಸ್ಕಾನ್ ಡಿವೋಟಿ, ಇಸ್ಕಾನ್ ಮಹಾರಾಜರು. ಅವರು ತುಂಬಾ ಕೇರ್ಲೆಸ್ ಆಗಿ ಎಲ್ಲ ಕಡೆ ಪ್ರೀಚಿಂಗ್ ಮಾಡಿದ್ದಾರೆ. ಅಮೆರಿಕಾದಲ್ಲಿ, ಸೌತ್ ಅಮೆರಿಕಾದಲ್ಲೆಲ್ಲ ಪ್ರೀಚ್ ಮಾಡಿದ್ದಾರೆ ಅಂತ ಮೆಸೇಜ್ ಬಂದಿದೆ. ಬಟ್ ಇವಾಗ ಅವ್ರ ಸದ್ಯದೆಲ್ಲ ಕಂಡೀಷನ್ ಚೆನ್ನಾಗಿಲ್ಲ. ಹಾಗಾಗಿ ನೆಕ್ಸ್ಟ್ ಫ್ಯೂ ಡೇಸ್ ಅವ್ರನ್ನ ವೆಂಟಿಲೇಟರ್ ಸಪೋರ್ಟ್ ಇಟ್ಟಿದ್ದಾರೆ. ಸೌತ್ ಅಂಡ್ ಸೆಂಟ್ರಲ್ ಅವರು ಪ್ರೀಚ್ ಮಾಡಿದ್ದಾರೆ. ಪ್ರೀಚ್ ಮಾಡಿ ಇಸ್ಕಾನ್ ತುಂಬಾ ಚೆನ್ನಾಗಿ ಮುಂದುವರಿಯಂಗೆ ಎಷ್ಟೊಂದು ಭಕ್ತಾದಿಗಳನ್ನ ತಯಾರು ಮಾಡಿದ್ದಾರೆ. ಹಾಗಾಗಿ ಪ್ರಭುಪಾದ್ ತುಂಬಾ ಚೆನ್ನಾಗಿ ಸೇವೆ ಮಾಡಿದ್ದಾರೆ. ದೊಡ್ಡ ಸ್ವಾಮಿಯವರು, ದೊಡ್ಡ ಸನ್ಯಾಸಿಯವರು, ಪೂರ್ತಿ ಡೆಡಿಕೇಟ್ ಆಗಿರೋಂಥ ವ್ಯಕ್ತಿ. ಒಂದ್ ಟೈಮಿಗೆ ಈ ಪ್ರಪಂಚನ ಬಿಟ್ಟು ಹೋಗ್ಲೇಬೇಕಲ್ಲ ಎಲ್ಲರೂ. ಸೊ ಅಂತ ಒಂದ್ ಪರಿಸ್ಥಿತಿಯಲ್ಲಿ ಅವ್ರು ಇರೋದ್ರಿಂದ ನಾವೆಲ್ಲರೂ ಅವರ ಒಂದು ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ, ಅವರಿಗೆ ಚಾಂಟ್ ಮಾಡೋದ್ರಿಂದ, ಜಪ ಮಾಡೋದ್ರಿಂದ, ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ, ಅಂತ ಒಂದ್ ವ್ಯಕ್ತಿಗಳು ಈ ಭೂಮಿ ಮೇಲೆ ಇದ್ರೆ ನಮ್ಮಂತ ಸಹಾಯ ಆಗತ್ತೆ ಅನ್ನೋದಕ್ಕೋಸ್ಕರ ಅಲ್ವಾ. ಅವ್ರೇನ್ ನಮ್ ತರ ಬಳಲ್ತಾ ಇಲ್ಲ, ಅವ್ರಿಗೇನು ಇನ್ನೊಂದು ಜನ್ಮ ಅನ್ನೋದು ಕೃಷ್ಣ ಇಟ್ಟೇ ಇಲ್ಲ ಅಲ್ವಾ. ಅಲ್ಲ ಭಗವಂತನ ಧಾಮಕ್ಕೆ ಹೋಗುವಂತ ವ್ಯಕ್ತಿಗಳು. ಆದ್ರೆ ನಮ್ಮಂತ ವ್ಯಕ್ತಿಗಳನ್ನ ಉದರ್ಸಕ್ಕೋಸ್ಕರ ಇಲ್ಲಿ ಇರ್ಬೇಕಲ್ಲ ಇನ್ನು ಇಂತ ಪ್ಯೂರ್ ಸೋಲ್ಸ್. ಹಾಗಾಗಿ ನಾವು ಕೃಷ್ಣನ ಪ್ರಾರ್ಥಿಸ್ಕೊಂತೀವಿ, ಭಗವಂತ ಇನ್ನು ಇಂಥ ವ್ಯಕ್ತಿಗಳನ್ನ ಇನ್ನೂ ಉಳ್ಸಪ್ಪ, ನಮ್ಮನ್ನ ಕಾಪಾಡಂಗ್ ಮಾಡಪ್ಪ ಅಂತ. ಇನ್ನಾದ್ರೆ ನಮ್ಗೇನು ದಿಕ್ಕೇ ಇಲ್ಲ. ಇಲ್ಲ ಮಾತಾಜಿ, ಪ್ರಭುಪಾದ್ ಇದ್ದಾಗ ಇದ್ರನ್ರಿ ಮಾತಾಜಿ ಅವರು? ಪ್ರಭುಪಾದ್ ಇದ್ದಾಗಿರ್ಲಿಲ್ಲ ಅನ್ಕೋತೀನಿ. ಪ್ರಭುಪಾದ್ ಡಿಸೈಪಲ್ ಅಂತ ಹೇಳಿದಾರೆ ಇಲ್ಲಿ. ಹಾ, ಏಜ್ ಮಾತಾಜಿ, ಏಜ್ ಅವ್ರದ್ದು ಏಜ್ ಏನು ಮೆನ್ಷನ್ ಮಾಡಿಲ್ಲ. ಏಜ್ ಮಾಡಿಲ್ಲ. ನಮ್ ಗುರು ಮಹಾರಾಜ್ ಮೆಸೇಜ್ ಅವ್ರ ಗ್ರೂಪ್ ಅಲ್ಲಿ ಕಳ್ಸಿದ್ದಾರೆ. ಓಕೆ ಮಾತಾಜಿ, ಓಕೆ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ದಂಡ ಪ್ರಣಾಮ ಎಲ್ಲರಿಗೂ. ಹರೇ ಕೃಷ್ಣ. That's all.